ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜ ನಾಯ್ಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತಿನ ಒಂದು ಕಾನ್ಸೆಪ್ಟಲ್ಲಿ ನೋಡಿ, HSTR, GPSTR ಮತ್ತು PSTR ಅದರ್ವೈಸ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಒಂದು ಜಿಯೋಗ್ರಫಿ ವಿಷಯದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಯಾವುದಪ್ಪ ಅಂದರೆ ರಿವರ್ ಸಿಸ್ಟಮ್. ನೋಡಿ, ನದಿ ವ್ಯವಸ್ಥೆಯ ಬಗ್ಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 100% ಕ್ವಶನ್ಸ್ ಇದ್ದೇ ಇರುತ್ತೆ. ಒಂದು ಗಾದೆ ಮಾತನ್ನೇ ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ನದಿಗಳಿಲ್ಲದ ಪ್ರಶ್ನೆ ಪತ್ರಿಕೆ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ಬೋದು ನಾನು. ಯಾಕಂದರೆ ನೀವು ಯಾವುದಾದ್ರು ಕ್ವಶನ್ ಪೇಪರ್ ತೆಗೆದು ನೋಡಿ, UPSC ನೋಡಿ, KPSC ನೋಡಿ, ಗ್ರೂಪ್ ಸಿ, SSC, RRB ಯಾವುದಾದ್ರು ತಗೊಳ್ಳಿ, ರಿವರ್ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಹಾಗಾದರೆ ಒಂದು ನದಿ ಅಂಥೇಳಿ ನಾವು ಸ್ಟಡಿ ಮಾಡಬೇಕಾದ್ರೆ ಅದರ ಬಗ್ಗೆ ಏನೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಿರಬೇಕು ನೋಡಿ. ಫಸ್ಟು ನದಿ ಉಗಮ ಸ್ಥಳದ ಬಗ್ಗೆ ಗೊತ್ತಿರಬೇಕು. ಹಾಗೆ ನದಿ ಸಾಗರ ಅಥವಾ ಸಮುದ್ರವನ್ನು ಸೇರುವಂತಹ ಸ್ಥಳದ ಪರಿಚಯ ಇರಬೇಕು. ಆ ನದಿ ಹರಿಯುವಂತಹ ರಾಜ್ಯಗಳು ಅಥವಾ ರಾಷ್ಟ್ರಗಳು ಅಥವಾ ಜಿಲ್ಲೆಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಹಾಗೆ ಆ ನದಿಗೆ ಕಟ್ಟಿರುವಂತಹ ಜಲಾಶಯಗಳು, ಆ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಜಲಪಾತಗಳು, ವಾಟರ್ಫಾಲ್ಸ್, ಹಾಗೆ ಆ ನದಿಯ ದಂಡೆ ಮೇಲಿರುವಂತಹ ಪ್ರಮುಖ ಸಿಟಿಗಳ ಬಗ್ಗೆನೂ ಕೂಡ ಮಾಹಿತಿ ಗೊತ್ತಿರಬೇಕು. ಹಾಗಾದರೆ ಆ ಒಂದು ನದಿ ಹರಿಯುವಂಥ ಭಾಗದಲ್ಲಿ ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮ, ಪಕ್ಷಿಧಾಮ ಯಾವುದಿದ್ರೂ ಕೂಡ ಅದು ಕೂಡ ಪ್ರಶ್ನೆಯಾಗಿ ಬರ್ತಾ ಇರುತ್ತೆ. ಹಾಗೆ ಆ ಒಂದು ನದಿ ಹರಿಯುವಂತಹ ಮಾರ್ಗದಲ್ಲಿ ರಾಜ್ಯಗಳ ನಡುವೆ ವಿವಾದ ಇರುತ್ತೆ. ಹಾಗೆ ರಾಷ್ಟ್ರಗಳ ನಡುವೆನೂ ಕೂಡ ವಿವಾದ ಇರುತ್ತೆ. ರಿವರ್ ಡಿಸ್ಪ್ಯೂಟು ಕೂಡ ಕಂಡುಬರುತ್ತವೆ. ಸೊ ಇವೆಲ್ಲದನ್ನು ಆಧಾರವಾಗಿಟ್ಕೊಂಡು ಯಾವುದೋ ಒಂದು ರೂಪದಲ್ಲಿ ನದಿಗಳ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತಾನೆ. ಹಾಗಾದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂತಹ ನದಿಗಳು, ಜಲಾಶಯಗಳು, ವಿವಾದ ಏನಾದ್ರು ಇತ್ತಂದರೆ ಅವುಗಳ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಹಾಗಾದರೆ ಸ್ನೇಹಿತರೆ, ಈ HSTR, GPSTR, PSTR ಈ ಮೂರು ರಿಕ್ರೂಟ್ಮೆಂಟ್ ಆಗಿರುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಈಗ ಬೃಹತ್ತಾದಂತಹ ಒಂದು ನೇಮಕಾತಿ ಮಾಡ್ತೀವಂತ ಸರ್ಕಾರನೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿರೋದನ್ನು ನಾವು ನೋಡ್ಬೋದು. ಆ ನಿಟ್ಟಿನಲ್ಲಿ ಮುಂದೊಂದು ದಿನ ನೋಟಿಫಿಕೇಶನ್ ಆಗುತ್ತೆ. ನೀವು ತಯಾರಿಯನ್ನು ನಡೆಸ್ತಾ ಇರಿ. ಯಾವುದೇ ಕಾರಣಕ್ಕೂ ನೀವು ಓದೋದನ್ನು ನಿಲ್ಲಿಸಬೇಡಿ. ಯಾಕೆ ಗೊತ್ತಾ, ಒಂದು ದಿನ ವೇಸ್ಟ್ ಆದರೂ ಕೂಡ ಎಷ್ಟೋ ನಾಲೆಡ್ಜು ನಿಮಗೆ ಹಾಳಾಗತ್ತೆ. ಪ್ರತಿ ದಿನವೂ ಕೂಡ ಅಪ್ಡೇಟ್ ಮಾಡ್ಕೊಳ್ತಾ ಹೋಗಿ. ಸ್ವಲ್ಪ 1 hour 2 hours ಆದರೂ ಓದ್ತಾ ಹೋಗಿ. ನೋಟಿಫಿಕೇಷನ್ ಅಂತೂ ಆಗೋದಂತೂ ಖಂಡಿತವಾಗಿ ಆಗುತ್ತೆ. ಆದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸ್ನೇಹಿತರೆ, ಇವತ್ತಿನ ಈ ರಿವರ್ ಸಿಸ್ಟಮ್ ರಿಲೇಟೆಡ್ ಕ್ವಶನ್ಸ್ಗಳು ಯಾವ್ಯಾವುದಿದೆ ಅಂತೇಳಿ ನೋಡೋಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನವೂ ಕೂಡ ಈ HSTR, GPSTR, PSTRಗೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ HSTR, PSTR ಮತ್ತು GPSTR ಮೂರು ಕೋರ್ಸಿಗೆ ರಿಲೇಟೆಡ್ ಆಗಿ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ಆನ್ಲೈನ್ ಕ್ಲಾಸನ್ನು ನೀವು ಹೇಗೆ ಪರ್ಚೇಸ್ ಮಾಡ್ಕೋಬೇಕಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂಥೇಳಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಕೋರ್ಸ್ ಬೇಕೋ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಸೊ ಆ ಎಲ್ಲ ವೀಡಿಯೋಸನ್ನು ವಾಚ್ ಮಾಡಿ ಕಲೀರಿ. ಮುಂದೆ ಬರ್ತಾ ಇರುವಂತಹ ನೋಟಿಫಿಕೇಷನಲ್ಲಿ ನಿಮ್ಮ ಹೆಸರು ಬರಲಿ ಅನ್ನುವಂಥದ್ದೇ ನಮ್ಮ ಆಸೆ ಆಗಿರುತ್ತೆ. ನೀವೆಲ್ಲರೂ ಕೂಡ ಸೆಲೆಕ್ಷನ್ ಆಗ್ರಿ ಅಂತ ಹೇಳ್ತಾ, ಇವತ್ತಿನ ರಿವರ್ ಸಿಸ್ಟಮ್ ರಿಲೇಟೆಡ್ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳಿ ನೋಡೋದಾದ್ರೆ ಸ್ನೇಹಿತರೆ, ನೋಡಿ, ಮಹದಾಯಿ ನದಿ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಅಂದರೆ ಮಹದಾಯಿ ರಿವರ್ ಒರಿಜಿನ್ ಪ್ಲೇಸ್ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ನೀವು ಕೂಡ ಕಾಮೆಂಟಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಪ್ರತಿಯೊಂದು ವಿಡಿಯೋದಲ್ಲಿ ಮುಂಚೆನೇ ಆನ್ಸರ್ ಮಾಡ್ತೀರಿ. ಭಾಳಷ್ಟು ಖುಷಿ ವಿಷಯ. ಯಾಕಂದರೆ ನೀವು ಆಲ್ರೆಡಿ ಓದಿರೋದ್ರಿಂದ, ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರೋದ್ರಿಂದ ಆನ್ಸರ್ ಮಾಡ್ತೀರಿ. ಕೆಲವೊಬ್ಬರು ಸರಿನೂ ಮಾಡ್ತೀರಿ, ತಪ್ಪು ಮಾಡಿರ್ತೀರಿ. ತಪ್ಪಾಯ್ತು ಅಂತೇಳಿ ಯಾವುದೇ ಗಾಬರಿ ಪಡೆಯುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸರಿ ಉತ್ತರ ನಾನು ಹೇಳೇ ಇರ್ತೀನಿ, ತಿದ್ಕೊಂಡ್ರೆ ಆಯಿತು, ರೈಟ್? ಹಾಗಾದರೆ ಈ ಒಂದು ಮಹದಾಯಿ ನದಿ ಯಾವ ರಾಜ್ಯದಲ್ಲಿ ಹುಟ್ಟತ್ತಂದರೆ, ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಹುಟ್ಟುವಂತಹ ಒಂದು ನದಿ ಆಗಿರುತ್ತೆ. ಯಾವ ರಾಜ್ಯದಲ್ಲಿ ಹುಟ್ಟತ್ತಿದೋ? ಕರ್ನಾಟಕದಲ್ಲಿ ಹುಟ್ಟುವಂತಹ ನದಿ ಮಹದಾಯಿ. ಹಾಗಾದರೆ ಮಹದಾಯಿ ನದಿ ಕರ್ನಾಟಕದಲ್ಲಿ ಎಲ್ಲಿ ಹುಟ್ಟತ್ತಪ್ಪ ಅಂದರೆ, ಇದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹುಟ್ಟತ್ತೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟುವಂಥ ನದಿ. ಯಾವ ಜಿಲ್ಲೆಯಲ್ಲಿ ಹುಟ್ಟತ್ತಪ್ಪ ಅಂದರೆ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಿ ಹುಟ್ಟತ್ತಪ್ಪ ಅಂತ ಕೇಳಿದಾಗ, ದೇಗಾಂವ್ ಅಂತ ಒಂದು ಪ್ಲೇಸ್ ಇದೆ. ದೇಗಾಂವ್ ಎನ್ನುವಂತಹ ಒಂದು ಪ್ಲೇಸಲ್ಲಿ ಹುಟ್ಟತ್ತೆ ಈ ಒಂದು ನದಿ. ಹಾಗಾದರೆ ಮಹದಾಯಿ ನದಿಯ ಉಗಮ ಸ್ಥಳ ಯಾವುದಾಯಿತು? ಕರ್ನಾಟಕ ಅನ್ನೋದು ಕ್ಲಿಯರ್ ಆಯಿತು. ಕರ್ನಾಟಕದಲ್ಲಿ ಹುಟ್ಟಿ ನೆಕ್ಸ್ಟ್ ಯಾವ ರಾಜ್ಯಕ್ಕೆ ಹೋಗತ್ತಪ್ಪ ಅಂದರೆ, ಇದು ಗೋವಾ ರಾಜ್ಯಕ್ಕೆ ಹೋಗುತ್ತೆ ಮಹದಾಯಿ ನದಿ.
ಗೋವಾ ರಾಜ್ಯದಲ್ಲಿ ಇದನ್ನು ಏನಂತ ಕರೀತಾರಪ್ಪ ಅಂದರೆ ಮಾಂಡೋವಿ ನದಿ ಅಂತ ಕರೀತಾರೆ. ರಿವರ್ ಯಾವುದು? ಮಾಂಡೋವಿ ನದಿ ಅಂತ ಕರೆಯೋದು ಗೋವಾ ರಾಜ್ಯದಲ್ಲಿ. ಹಾಗೆ ಮಾಂಡೋವಿ ಅಂತ ಹೆಸರು ಪಡೆದು ಗೋವಾ ರಾಜ್ಯದಲ್ಲಿ ಹರಿದು ಈ ನದಿ ಲಾಸ್ಟಿಗೆ ಪಣಜಿ ಬಳಿ ಹೋಗಿ ಎಲ್ಲಿ ಸೇರುತ್ತಪ್ಪ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗಾಗಿ ಮಹದಾಯಿ ನದಿ ಅನ್ನುವಂಥದ್ದು ವೆಸ್ಟ್ ಫ್ಲೋಯಿಂಗ್ ರಿವರ್ ಸಿಸ್ಟಮಲ್ಲಿ ಬರುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಹುಟ್ಟಿ ಗೋವಾ ರಾಜ್ಯದಲ್ಲಿ ಎಂಡಾಗೋದ್ರಿಂದ ಮಹದಾಯಿ ನದಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಿಯತ್ತಂತ ಕೇಳಿದಾಗ ಕರ್ನಾಟಕ, ಗೋವಾವನ್ನು ಆನ್ಸರ್ ಮಾಡಬೇಕು. ಕೊಟ್ಟಿರೋ ಪ್ರಶ್ನೆಗೆ ಸಿ ಸರಿಯಾದಂಥ ಉತ್ತರ. ಅದರ ಜೊತೆಗೆ ಮಹದಾಯಿ ನದಿಯ ಜಲಾನಯನ ಪ್ರದೇಶ ಯಾವ್ಯಾವ ರಾಜ್ಯದಲ್ಲಿದೆ ಅಂತಲೂ ಕೂಡ ಕ್ವಶನ್ ಆಗಿ ಕೇಳೋ ಸಾಧ್ಯತೆ ಇರ್ತವೆ. ಹಾಗಾದರೆ ಮಹದಾಯಿ ನದಿಯ ಜಲಾನಯನ ಪ್ರದೇಶ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ 3 ರಾಜ್ಯದಲ್ಲೂ ಕೂಡ ಕಂಡುಬರ್ತಾವೆ. ಯಾಕಂದರೆ ಅದರ ಉಪನದಿಗಳನ್ನು ಸೇರಿ ಹರಿಯೋದ್ರಿಂದ ಗೋವಾದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ಕರ್ನಾಟಕದಲ್ಲೂ ಕೂಡ ಕಂಡುಬರುತ್ತೆ. ಮಹದಾಯಿ ನದಿ ಜಲ ವಿವಾದ ಅಂತ ಬಂದಾಗ ಕೆಲವೊಂದು ಎಕ್ಸಾಮಲ್ಲಿ 2 ಸ್ಟೇಟನ್ನು ಕೊಡ್ತಾರೆ, ಕರ್ನಾಟಕ, ಗೋವಾ ಅಂತ. ಇನ್ನು ಸ್ವಲ್ಪ ಡೀಪ್ ಆಗಿ ಕೊಟ್ಟಾಗ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಅಂತ ಕೊಟ್ಟಿರ್ತಾರೆ. 3 ಕೊಟ್ಟರು ಆನ್ಸರ್ ಆಗಿರುತ್ತೆ. ವಾಟರ್ ಡಿಸ್ಪ್ಯೂಟ್ ಅಂತ ಬಂದರೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಈ ಒಂದು ಜಲ ವಿವಾದನೂ ಕೂಡ ಕಂಡುಬರೋದನ್ನು ನೋಡ್ಬೋದು. ಹಾಗೆ ಈ ಮಹದಾಯಿ ನದಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಾಟರ್ ಫಾಲ್ಸ್ಗಳು ಕಂಡುಬರ್ತವೆ. ಒಂದು ದೂದ್ ಸಾಗರ್ ಜಲಪಾತ ಅಂತ ಕಂಡುಬರುತ್ತೆ. ವಾಟರ್ ಫಾಲ್ಸ್ ನೇಮ್ ಏನಪ್ಪ ಅಂದರೆ ದೂದ್ ಸಾಗರ್ ವಾಟರ್ ಫಾಲ್ಸ್. ಇದು ಕರ್ನಾಟಕ, ಗೋವಾದ ಗಡಿಯಲ್ಲಿರುವಂತಹ ಒಂದು ಜಲಪಾತವಾಗಿರುತ್ತೆ. ಅದರ ಜೊತೆಗೆ ವಜ್ರಪೋಹ ಅಂತೇಳಿ ವಜ್ರಪೋಹ ಎನ್ನುವಂತಹ ಒಂದು ಜಲಪಾತನೂ ಕೂಡ ಕಂಡುಬರುತ್ತೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಪ್ರಮುಖವಾದಂತಹ ಒಂದು ವಾಟರ್ ಫಾಲ್ಸ್ ಆಗಿರುತ್ತೆ. ನೋಡಿ, ಎಷ್ಟು ಮಾಹಿತಿಯನ್ನು ನಾವು ಬೇಸಿಕ್ ಮಹದಾಯಿ ನದಿ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗತ್ತೆ. ಫಸ್ಟ್ ಕ್ವಶನ್ಗೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಬಾಕ್ರಾನಂಗಾಲ್ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಅಂದರೆ ಬಾಕ್ರಾನಂಗಾಲ್ ಡ್ಯಾಮ್ ಕನ್ಸ್ಟ್ರಕ್ಟೆಡ್ ರಿವರ್ ಅಂತ ಕೇಳಿದಾಗ ಯಮುನಾ ಇದೆ, ಗಂಗಾ ಇದೆ, ಬ್ರಹ್ಮಪುತ್ರ ಇದೆ, ಸಟ್ಲೇಜ್ ನದಿ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸಟ್ಲೇಜ್ ನದಿಗೆ ಕಟ್ಟಿರುವಂತಹ ಒಂದು ಜಲಾಶಯದ ಹೆಸರೇನಪ್ಪ ಅಂದರೆ ಬಾಕ್ರಾನಂಗಾಲ್ ಡ್ಯಾಮ್ ಆಗಿರುತ್ತೆ. ಓಕೆ, ತುಂಬ ಇಂಪಾರ್ಟೆಂಟ್ ಇದು. ಯಾಕಂದರೆ 2006ಕ್ಕಿಂತ ಹಿಂದೆ ಈ ಬಾಕ್ರಾನಂಗಾಲ್ ಜಲಾಶಯ ಅನ್ನುವಂಥದ್ದು ಭಾರತದ ಅತಿ ಎತ್ತರವಾದ ಜಲಾಶಯವಾಗಿತ್ತು. ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಆಗಿತ್ತು. ಈಗ ಪ್ರೆಸೆಂಟ್ ಇದು 2nd ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಭಾರತದ 2ನೇ ಅತಿ ಎತ್ತರವಾದಂತಹ ಜಲಾಶಯ ಯಾವುದಪ್ಪ ಅಂತ ಕೇಳಿದರೆ ಬಾಕ್ರಾನಂಗಾಲ್ ಡ್ಯಾಮ್ ಆಗಿರುತ್ತೆ. ಸೊ ಈ ಬಾಕ್ರಾನಂಗಾಲ್ ಡ್ಯಾಮ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಿಮಾಚಲ್ ಪ್ರದೇಶದ ಯಾವ ಸ್ಥಳದಲ್ಲಿದೆ ಅಂತ ಕೇಳಿದಾಗ ಬಿಲಾಸ್ಪುರದಲ್ಲಿ ಕಂಡುಬರುವಂಥದ್ದು. ಸೊ ಇದರ ಎತ್ತರ ಎಷ್ಟಿದೆಪ್ಪ ಅಂದರೆ 226 ಮೀಟರ್ ಅಷ್ಟು ಎತ್ತರವನ್ನು ಹೊಂದಿದ್ದು ಬಾಕ್ರಾನಂಗಾಲ್ ಜಲಾಶಯ ಭಾರತದ 2ನೇ ಅತಿ ಎತ್ತರವಾದಂತಹ ಜಲಾಶಯವಾಗಿರುತ್ತೆ. ಹಾಗೆ ಬಾಕ್ರಾನಂಗಾಲ್ ಜಲಾಶಯಕ್ಕೆ ಗೋವಿಂದ ಸಾಗರ ಡ್ಯಾಮ್ ಅಂತಲೂ ಕೂಡ ಕರಿತೀವಿ. ಭಾಳಷ್ಟು ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆ, ಯಾವ ಜಲಾಶಯವನ್ನು ಗೋವಿಂದ ಸಾಗರ ಜಲಾಶಯ ಅಂತ ಕರಿತೀವಿ ಅಂದರೆ ಅದು ಬಾಕ್ರಾನಂಗಾಲ್ ಜಲಾಶಯಕ್ಕೆ ಕರೆಯುವಂಥದ್ದು. ನದಿನೂ ಕೂಡ ಗೊತ್ತಾಯ್ತಲ್ಲ, ಸಟ್ಲೇಜ್ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯವಾಗಿರುತ್ತೆ. 2nd ಕ್ವಶನ್ಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಯಮುನಾ ನದಿಯು ಡ್ಯಾಶ್ ಹಿಮ ನದಿಯಲ್ಲಿ ಹುಟ್ಟುತ್ತದೆ. ಅಂದರೆ ಯಮುನಾ ನದಿ ಹುಟ್ಟುವಂತಹ ಸ್ಥಳ ಯಾವುದು? ಯಾವ ಗ್ಲೇಸಿಯರಲ್ಲಿ ಯಮುನಾ ನದಿ ಅನ್ನುವಂಥದ್ದು ರಿವರ್ ಒರಿಜಿನ್ ಆಗುತ್ತೆ ಅಂತ ಕೇಳಿದರೆ ಗಂಗೋತ್ರಿ ಅಂತ ಇದೆ. ಗಂಗೋತ್ರಿಯಲ್ಲಿ ಹುಟ್ಟುವಂತಹ ನದಿ ಯಾವುದಪ್ಪ ಅಂದರೆ ಗಂಗಾ ನದಿ ಹುಟ್ಟುವಂತಹ ಸ್ಥಳ ಯಾವುದಪ್ಪ ಅಂದರೆ ಗಂಗೋತ್ರಿ ಗ್ಲೇಸಿಯರ್ ಉತ್ತರಾಖಂಡ್ ರಾಜ್ಯದಲ್ಲಿ ಹುಟ್ಟುತ್ತೆ. ಈ ಗಂಗಾ ನದಿ 2 ನದಿಗಳು ಸೇರಿ ಆಗುವಂಥದ್ದು ಯಾವ್ಯಾವುದಪ್ಪ ಅಂದರೆ ಒಂದು ಭಾಗೀರಥಿ ಮತ್ತೊಂದು ಅಲಕಾನಂದ ನದಿ. ಈ ಭಾಗೀರಥಿ ನದಿಯ ಉಗಮ ಸ್ಥಳನೇ ಗಂಗೋತ್ರಿ ಗ್ಲೇಸಿಯರ್. ಅದು ಗಂಗಾ ನದಿಯ ಉಗಮ ಸ್ಥಳ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅವೆರಡೂ ನದಿಗಳು ಅಲಕಾನಂದ ಮತ್ತು ಭಾಗೀರಥಿ ನದಿ ದೇವಪ್ರಯಾಗದಲ್ಲಿ ಬಂದು ಸೇರ್ತವೆ. ಅಲ್ಲಿಂದ ಗಂಗಾ ನದಿ ಅಂಥೇಳಿ ಹೆಸರು ಪಡ್ಕೊಳ್ಳೋದು. ಗಂಗೋತ್ರಿ ಅಂತ ಕೇಳಿದರೆ ಅದು ಗಂಗಾ ನದಿ ಅಂತ ಆನ್ಸರ್ ಮಾಡಬೇಕು, ರೈಟ್? ಹಾಗಾದರೆ ಯಮುನೋತ್ರಿ ಹಿಮ ನದಿ ಅಂದರೆ ಯಮುನಾ ನದಿಯ ಉಗಮ ಸ್ಥಳ ಯಾವುದಪ್ಪ ಅಂದರೆ ಯಮುನೋತ್ರಿ ಗ್ಲೇಸಿಯರ್. ಹಾಗಾಗಿ ಬಿ ಅನ್ನೋದು ಇದು ಸರಿಯಾದಂಥ ಉತ್ತರ. ನೋಡಿ, ಯಮುನೋತ್ರಿ ಗ್ಲೇಸಿಯರ್ನಲ್ಲಿ ಉಗಮವಾಗುತ್ತೆ ಉತ್ತರಾಖಂಡ್ ರಾಜ್ಯದಲ್ಲಿ. ಆ ಉತ್ತರಾಖಂಡ್ ರಾಜ್ಯದಲ್ಲಿ ಉಗಮವಾಗಿಬಿಟ್ಟು ಅಲ್ಲಿಂದ ನೇರವಾಗಿ ಎಲ್ಲಿಗೆ ಬರ್ತಾವಪ್ಪ ಅಂದರೆ ಉತ್ತರ ಪ್ರದೇಶಕ್ಕೆ ಬರುತ್ತೆ ಈ ನದಿ ಹರ್ಕೊಂಡು. ಯಾವ ನದಿ? ಯಮುನಾ. ಉತ್ತರ ಪ್ರದೇಶದಲ್ಲಿ ಬಂದು ಪ್ರಯಾಗ್ ರಾಜ್ ಎಂಬಲ್ಲಿ ಬಂದು ಯಾವ ನದಿಯನ್ನು ಸೇರುತ್ತಪ್ಪ ಅಂದರೆ ಗಂಗಾ ನದಿಯನ್ನು ಸೇರುತ್ತೆ.
ಈ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಅಂತ ಏನು ಕರಿತೀವಲ್ಲ ಅದೇ ಸ್ಥಳದಲ್ಲಿ ಬಂದು ಸೇರುವಂಥದ್ದು. ಈ ಪ್ರಯಾಗ್ರಾಜಲ್ಲಿ 3 ನದಿಗಳು ಸೇರ್ತವೆ. ಒಂದು ಗಂಗಾ ನದಿ ಹರ್ಕೊಂಡ್ಬರುತ್ತೆ, ಮತ್ತೊಂದು ಯಮುನಾ ನದಿ ಹರ್ಕೊಂಡು ಹೋಗಿ ಸೇರುತ್ತೆ, ಮತ್ತೊಂದು ಸರಸ್ವತಿ ನದಿ ಹರ್ಕೊಂಡು ಹೋಗಿ ಸೇರತ್ತೆ ಅನ್ನುವಂಥದ್ದು ಗೊತ್ತಿರುವಂಥದ್ದು. ಈ ಸ್ಥಳವನ್ನ ಏನಂತ ಕರಿತೀವಿ? ತ್ರಿವೇಣಿ ಸಂಗಮ ಅಂತಾನೂ ಕೂಡ ಕರಿತೀವಿ. ಯಾವ ಸ್ಥಳವನ್ನ? ಪ್ರಯಾಗ್ರಾಜಿಗೆ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ಅದು ಯಮುನೋತ್ರಿಯ ಬಗ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಮಾನಸ ಸರೋವರ ಅಂತ ಇದೆ. ಕೈಲಾಸ ಪರ್ವತ ಮಾನಸ ಸರೋವರ ಭಾಗದಲ್ಲಿ 3 ನದಿಗಳು ಜನ್ಮ ಪಡೀತವೆ. ಯಾವ್ಯಾವ ನದಿಗಳು ಹುಟ್ಟುತ್ತವೆ? ಈಗ ಇದೇ ಕೈಲಾಸ ಪರ್ವತ ಅಂತ ತಗೊಳ್ಳಿ, ಇದೇ ಏರಿಯಾದಲ್ಲಿ ಮಾನಸ ಸರೋವರ ಕಂಡುಬರುತ್ತೆ. ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಸಿಂಧೂ ನದಿ ಹರ್ಕೊಂಡು ಹೋಗುತ್ತೆ. ರಿವರ್ ಯಾವುದಪ್ಪ ಅಂದರೆ ಇಂಡಸ್, ಸಿಂಧೂ ನದಿ. ಮತ್ತೊಂದು ಅದೇ ಭಾಗದಲ್ಲಿ ಸಟ್ಲೇಜ್ ನದಿ ಉಗಮವಾಗಿ ಹೋಗುತ್ತೆ. ರಿವರ್ ಯಾವುದು? ಸಟ್ಲೇಜ್. ಹಾಗೆ ಮತ್ತೊಂದು ನದಿ ಯಾವುದಪ್ಪ ಅಂದರೆ ಬ್ರಹ್ಮಪುತ್ರ ನದಿ ಹುಟ್ಟುವಂಥದ್ದು. ಸೊ ಈ 3 ನದಿಗಳ ಒಂದು ಉಗಮ ಸ್ಥಳ ಯಾವುದಪ್ಪ ಅಂದರೆ ಮಾನಸ ಸರೋವರ ಕೈಲಾಸ ಪರ್ವತದ ಭಾಗದಲ್ಲಿ ಬೇರೆ ಬೇರೆ ಹಿಮ ನದಿಯಲ್ಲಿ ಹುಟ್ಟುವಂತಹ ನದಿಗಳಾಗಿರ್ತವೆ. ಅದು ಕೂಡ ನಮಗೆ ಗೊತ್ತಿರಬೇಕು. ನೋಡಿ, ಇದು ಯಮುನಾ ನದಿಯ ಒಂದು ಬೇಸಿಕ್ ಕಾನ್ಸೆಪ್ಟು ನಮಗೆ ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕಟಕ್ ನಗರವು ಈ ಕೆಳಗಿನ ಯಾವ ನದಿಯ ದಡದಲ್ಲಿದೆ? ಕಟಕ್ ಸಿಟಿ ಏನಿದೆಯಲ್ಲ, ಯಾವ ರಿವರ್ ಬ್ಯಾಂಕಲ್ಲಿ ಇದೆ ಅಂತ ಕೇಳಿರುವಂಥದ್ದು. ಆಪ್ಷನಲ್ಲಿ ಕಟಕ್ ನಗರವು ಈ ಕೆಳಗಿನ ಯಾವ ನದಿಯ ದಡದಲ್ಲಿದೆ ಅಂದರೆ ದಾಮೋದರ ಅಂತ ಇದೆ, ಗಂಗಾ ಇದೆ, ಮಹಾನದಿ ಮತ್ತು ಬ್ರಾಹ್ಮಣಿ ರಿವರ್ ಅಂತ ಇದೆ. ನೋಡಿ, ಒಡಿಸ್ಸಾ ರಾಜ್ಯದ ಕಟಕ್ ನಗರ ಇರುವಂಥದ್ದು ಯಾವ ನದಿಯ ದಂಡೆ ಮೇಲೆ ಅಂದರೆ ಮಹಾನದಿಯ ದಂಡೆ ಮೇಲೆ ಕಂಡುಬರುತ್ತೆ. ಯಾಕಂದರೆ ಈ ಮಹಾನದಿ ಒಡಿಸ್ಸಾ ರಾಜ್ಯದ ಮೂಲಕ ಹರ್ಕೊಂಡು ಹೋಗುವಂತಹ ಒಂದು ಪ್ರಮುಖ ನದಿ ಆಗಿರುತ್ತೆ. ಹಾಗಾಗಿ ಅಲ್ಲಿ ಇಂಪಾರ್ಟೆಂಟ್ ಸಿಟಿ ಯಾವುದಿದೆಯಪ್ಪ ಅಂದರೆ ಕಟಕ್ ಸಿಟಿ ಥ್ರೂ ಫ್ಲೋ ಆಗುತ್ತೆ ರಿವರ್ ಮಹಾನದಿ. ಹಾಗಾಗಿ ಕಟಕ್ ನಗರ ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದರೆ ಅದು ಮಹಾನದಿಯ ದಂಡೆ ಮೇಲೆ ಕಂಡುಬರುತ್ತೆ. ಇದು 4ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂಥ ಉತ್ತರ. ಕಟಕ್ ಎಲ್ಲಿದೆ ಅಂತ ಕೇಳಿದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನ ಯಾವ ನದಿ ವಡೋದರ ನಗರದ ಮೂಲಕ ಹಾದು ಹೋಗುತ್ತದೆ ಅಥವಾ ಹರಿಯುತ್ತದೆ? ವಡೋದರ ಸಿಟಿ ಇದೆಯಲ್ಲ, ಈ ವಡೋದರ ಸಿಟಿ ಎಲ್ಲಿದೆ ಅಂತ ಕೇಳಿದರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ವಡೋದರ ಸಿಟಿ ಎಲ್ಲಿದೆ? ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಆ ಗುಜರಾತ್ ರಾಜ್ಯದಲ್ಲಿ ಹರಿಯುವಂತಹ ನದಿ ಯಾವ್ಯಾವುದು ಅಂತ ನೋಡಿದಾಗ ತಾಪಿ ನದಿ ಹರಿಯುತ್ತೆ, ನರ್ಮದಾ ನದಿನೂ ಹರಿಯುತ್ತೆ, ವಿಶ್ವಾಮಿತ್ರ ಇದೆ, ಮತ್ತು ಚಂದ್ರ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ವಡೋದರ ನಗರದಲ್ಲಿ ಹರಿಯುವಂಥ ಅಥವಾ ವಡೋದರ ಸಿಟಿ ಯಾವ ರಿವರ್ ಬ್ಯಾಂಕಲ್ಲಿದೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ವಿಶ್ವಾಮಿತ್ರೆ ಎನ್ನುವಂತಹ ನದಿ. ಅಂದರೆ ವಿಶ್ವಾಮಿತ್ರೆ ಅಂದರೆ ಇದ ಪುರಾಣದ ಪ್ರಕಾರ ಹೇಳೋದಾದರೆ ವಿಶ್ವಾಮಿತ್ರನ ಹೆಸರಿನಿಂದ ಬಂದಿರುವಂತಹ ಒಂದು ನದಿ ಅಂತಲೂ ಕೂಡ ಕರಿತೀವಿ. ಯಾವ ರಾಜ್ಯದಲ್ಲಿದೆ? ಇದು ಗುಜರಾತ್ ರಾಜ್ಯದಲ್ಲಿ. ಅದರಲ್ಲೂ ಯಾವ ಸಿಟಿಯಲ್ಲಿ ಹರಿಯುತ್ತೆ ಅಂತ ಕೇಳಿದಾಗ ವಡೋದರ ನಗರದಲ್ಲಿ ಹರಿಯುವಂಥ ನದಿ ಹೆಸರು ವಿಶ್ವಾಮಿತ್ರಿ ಅನ್ನುವಂತಹ ನದಿ ಗೊತ್ತಿರಬೇಕು. ರೈಟ್. ನೆಕ್ಸ್ಟು 6ನೇ ಪ್ರಶ್ನೆಗೆ ಹೋಗೋಣ. ತಿಲಯ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಇದೆ. ಓಕೆ ನೋಡಿ, ತಿಲಯ ಅಣೆಕಟ್ಟು ಎನ್ನುವಂಥದ್ದು ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಜಾರ್ಖಂಡ್, ಸಿಕ್ಕಿಂ ಅಂತ 4 ರಾಜ್ಯಗಳಿದ್ದಾವೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರೋದು. ನೋಡಿ, ತಿಲಯ ಅಣೆಕಟ್ಟಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನೋಡಿ ಇದಕ್ಕೆ ರಿಲೇಟೆಡ್ ಆಗಿ ತಿಲಯ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಿರೋದಪ್ಪ ಅಂದರೆ ಬಾರ್ಕರ್ ರಿವರಿಗೆ ಕಟ್ಟಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಈ ತಿಲಯ ಪ್ರಾಜೆಕ್ಟ್ ಒಂದು ಹಿಸ್ಟ್ರಿಯನ್ನು ಫಸ್ಟ್ ನೋಡಬೇಕಾಗತ್ತೆ. ದಾಮೋದರ ನದಿ ಕಣಿವೆ ಯೋಜನೆ ಅಂತ ಬರುತ್ತೆ, ದಾಮೋದರ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ. ಈ ದಾಮೋದರ ನದಿ ಕಣಿವೆ ಯೋಜನೆ ಅಂದರೆ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಫಸ್ಟ್ ಇಂಡಿಪೆಂಡೆಂಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಯಾ ಅಂತ ಕೇಳಿದರೆ ಇದೇ ದಾಮೋದರ ನದಿ ಕಣಿವೆ ಯೋಜನೆ. ಈ ದಾಮೋದರ ನದಿ ಕಣಿವೆ ಯೋಜನೆ ಅಡಿಯಲ್ಲಿ 5 ಜಲಾಶಯಗಳನ್ನು ನಿರ್ಮಿಸಲಾಗುತ್ತೆ. ಅದರಲ್ಲಿ ತಿಲಯ ಒಂದು. ಹಾಗಾದರೆ ಯಾವ್ಯಾವ ಜಲಾಶಯಗಳನ್ನು ನಿರ್ಮಿಸಲಾಗುತ್ತೆ ಅಂತ ಕೇಳಿದರೆ ಫಸ್ಟ್ ಒಂದು ನೋಡಿ, ತಿಲಯ ಅಂಥೇಳಿ, ಇನ್ನೊಂದು ಮೈಥಾನ್ ಅಂಥೇಳಿ, ಮೈಥಾನ್, ಮತ್ತೊಂದು ಕೋನಾರ್, ಪಂಚತ್ ಹಿಲ್, ದುರ್ಗಾಪುರ ಅಂಥೇಳಿ. ಓಕೆ, ದುರ್ಗಾಪುರ ಒಡ್ಡು ಅಂತಲೂ ಕೂಡ ಕರಿತೀವಿ, ಚೆಕ್ ಡ್ಯಾಮ್ ಟೈಪಲ್ಲಿ ಇರುವಂಥದ್ದು.
ತಿಲಯ ನೋಡಿ ನದಿ ಯಾವುದಪ್ಪ ಅಂದರೆ ಬಾರ್ಕರ್ ನದಿಗೆ ಸಂಬಂಧಪಟ್ಟಂತೆ. ಮೈತಾನು ಕೂಡ ಯಾವ ನದಿಯಪ್ಪ ಅಂದರೆ ಬಾರ್ಕರ್ ನದಿ. ಇವೆರಡೂ ಕೂಡ ಯಾವ ನದಿ ಅಂತ ಕೇಳಿದರೆ ಬಾರ್ಕರ್ ನದಿಗೆ ಸಂಬಂಧಿಸಿರುವಂಥದ್ದು. ಕೋನಾರ್ ಅಂದರೆ ಕೋನಾರ್ ನದಿನೇ, ರಿವರ್ ನೇಮು ಕೂಡ ಏನಪ್ಪ ಅಂದರೆ ಕೋನಾರ್ ನದಿನೇ. ಪಂಚತ್ ಹಿಲ್ ಯಾವುದಪ್ಪ ಅಂದರೆ ದಾಮೋದರ ನದಿ. ದುರ್ಗಾಪುರನೂ ಕೂಡ ದಾಮೋದರ ನದಿ. ಬಾರ್ಕರ್ ರಿವರ್, ಕೋನಾರ್ ರಿವರ್, ದಾಮೋದರ ನದಿಗೆ ನಿರ್ಮಿಸಿರುವಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್, ಇರಿಗೇಷನ್ ಪ್ರಾಜೆಕ್ಟ್, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತಲೂ ಕೂಡ ಕರಿತೀವಿ ಇದು. ಓಕೆ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದು. ಹಾಗಾದರೆ ಈ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನು ದಾಮೋದರ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಏನು ಕರಿತೀವಲ್ಲ, 5 ಡ್ಯಾಮ್ ಕನ್ಸ್ಟ್ರಕ್ಟ್ ಆಯಿತು. ಆ ಡ್ಯಾಮ್ ಹೆಸರು ಗೊತ್ತಾಯಿತು, ಪ್ಲಸ್ ರಿವರು ಕೂಡ ಗೊತ್ತಾಯಿತು. ಹಾಗಾದರೆ ಈ ಜಲಾಶಯಗಳು 4 ಜಲಾಶಯಗಳು ಯಾವ ರಾಜ್ಯದಲ್ಲಿದೆ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರ್ತಾವೆ. ಯಾವ್ಯಾವುದು ನೋಡಿ, ತಿಲಯ, ಮೈತಾನ್, ಕೋನಾರ್, ಪಂಚತ್ ಹಿಲ್. ಆದರೆ ದುರ್ಗಾಪುರ ಮಾತ್ರ ಯಾವ ಸ್ಟೇಟಲ್ಲಿ ಕಂಡುಬರುತ್ತೆ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ. ಪಶ್ಚಿಮ ಬಂಗಾಳದಲ್ಲಿರುವಂತಹ ಒಂದು ಯೋಜನೆ ಆಗಿರುತ್ತೆ. ನೋಡಿ, ಈ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ತಗೊಂಡಾಗ ಸಿಂಗಲ್ ಡ್ಯಾಮ್ ಆರು ಕೊಡ್ಬೋದು, ಅಥವಾ ಓವರಾಲ್ ಆಗಿ ಸೇರಿಬಿಟ್ಟು ಇದು ಯಾವ ಯೋಜನೆ ಅಡಿಯಲ್ಲಿ ನಿರ್ಮಿಸಿರುವಂತಹ ಜಲಾಶಯ ಅಂತಲೂ ಕೂಡ ಕೇಳ್ಬೋದು. ಅದು ಕೂಡ ನಮಗಿಲ್ಲಿ ಮಾಹಿತಿ ತಿಳ್ಕೊಂಡಿರ್ಬೇಕಾಗತ್ತೆ. 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ ಹೋಗೋಣ. ಸಿಂಹದ ಬಾಯಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಸಿಂಹದ ಬಾಯಿ ಅಂದರೆ ಅರ್ಥ ಏನಪ್ಪ ಅಂದರೆ ತಿಬೇಟ್ ಭಾಷೆಯಲ್ಲಿ ಸಿಂಗೆ ಕಾಂಬಾನ್ ಅಂತ ಕರಿತೀವಿ. ಸಿಂಗೆ ಕಾಂಬಾನ್ ಅಂತ ಕರಿತೀವಿ. ಅಂದರೆ ಸಿಂಹದ ಬಾಯಿಯಿಂದ ಹುಟ್ಟುವಂತಹ ನದಿ. ಅಂದರೆ ಆ ನದಿ ಹುಟ್ಟೋ ಜಾಗ ಏನಿದೆಯಲ್ಲ, ಆ ಪ್ಲೇಸ್ ಹೇಗಿದೆಯಪ್ಪ ಅಂದರೆ ಸಿಂಹ ಬಾಯಿ ತೆರೆದ ರೀತಿಯಲ್ಲಿ ಕಾಣಿಸುತ್ತೆ. ಹಾಗಾಗಿ ಅದನ್ನು ಸಿಂಹದ ಬಾಯಿಯಿಂದ ಹುಟ್ಟುವಂತಹ ನದಿ ಅಂತ ಕರೆಯೋದು. ಯಾವ ನದಿಗೆ ಈ ಒಂದು ಟೈಟಲನ್ನು ಕೊಡ್ತೀವಿ ಅಂದರೆ ಸಿಂಧೂ ನದಿಗೆ ಕರೆಯುವಂತಹ ಹೆಸರು. ಸಿಂಧೂ ನದಿ ಎಲ್ಲಿ ಹುಟ್ಟತ್ತಪ್ಪ ಅಂದರೆ ಚೇಮಾ ಯಂಗ್ ಡಂಗ್ ಗ್ಲೇಸಿಯರ್ ಮಾನಸ ಸರೋವರ ಕೈಲಾಸ ಪರ್ವತ ಭಾಗದಲ್ಲಿ ಹುಟ್ಟತ್ತೆ. ಆ ಹುಟ್ಟುವಂತಹ ಜಾಗ ಏನಿದೆಯಲ್ಲ ಅದು ಸಿಂಹದ ಬಾಯಿ ಅಂತ ಇರೋದ್ರಿಂದ ಸಿಂಗೆ ಕಾಂಬಾನ್ ಅಂತಲೂ ಕೂಡ ಕರೀತಾರೆ ಅದನ್ನು. ಸಿಂಹದ ಬಾಯಿಯಿಂದ ಅಥವಾ ಸಿಂಹದ ಬಾಯಿ ಎಂದು ಯಾವ ನದಿಯನ್ನು ಕರೀತಾರಪ್ಪ ಅಂದರೆ ಸಿಂಧೂ ನದಿಯನ್ನು ಕರೆಯುವಂಥದ್ದು. ಅದೇ ರೀತಿ ಗಂಗಾ ನದಿ ಗಂಗೋತ್ರಿ ಅಂತ ಕರಿತೀವಿ. ಗೋಮುಖ್ ಅಂತ ಕರಿತೀವಿ ಆ ಪ್ಲೇಸಿಗೆ. ಗೋಮುಖ್ ಅಂದರೆ ಹಸುವಿನ ಮುಖದ ಹಾಗೆ ಇರುವಂತಹ ಒಂದು ಸ್ಟ್ರಕ್ಚರ್ ಇರುವಂತಹ ಭಾಗದಿಂದ ಆ ನದಿ ಹುಟ್ಟೋದ್ರಿಂದ ಅದನ್ನು ಏನಂತ ಕರೀತಾರಪ್ಪ ಅಂದರೆ ಗೋಮುಖ್ ಅಂತಲೇ ಕರಿತೇವೆ. ಗಂಗಾ ನದಿ ಕೇಳಿದರೆ ಹಸುವಿನ ಬಾಯಿ, ಅದೇ ಸಿಂಧೂ ನದಿ ಕೇಳಿದರೆ ಸಿಂಹದ ಬಾಯಿಯಿಂದ ಹುಟ್ಟುವಂತಹ ಒಂದು ನದಿಗಳು ಎನ್ನುವಂಥ ಮಾಹಿತಿನೂ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, 7ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಹಿಮಾಲಯನ್ ನದಿಯಲ್ಲ? ಈಗ ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಯಾವ್ಯಾವುದು, ಹಿಮಾಲಯದಲ್ಲಿ ಹುಟ್ಟದೇ ಇರುವಂತಹ ನದಿಗಳು ಯಾವುದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಪೆರಿನಿಯಲ್, ನಾನ್ ಪೆರಿನಿಯಲ್ ರಿವರ್ ಸಿಸ್ಟಮ್ ಅಂತ ಬರ್ತಾವೆ. ಪೆರಿನಿಯಲ್ ಅಂದರೆ ಸರ್ವಕಾಲಿಕ ನದಿಗಳು. ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಸರ್ವಕಾಲಿಕ ನದಿಗಳು. ಹೇಗೆ ಸರ್ವಕಾಲಿಕ? ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬರಿತವೆ, ಬೇಸಿಗೆಯಲ್ಲಿ ಹಿಮ ಕರಗಿ ಹರಿತವೆ. ಅದನ್ನು ಪೆರಿನಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ನಾನ್ ಪೆರಿನಿಯಲ್ ರಿವರ್ ಸಿಸ್ಟಮ್ ಅಂತ ಕೇಳಿದರೆ ನಮ್ಮ ಪರ್ಯಾಯ ಭೂಮಿಯಲ್ಲಿ ಹರಿಯುವಂತಹ ನದಿಗಳಾಗಿರ್ತವೆ. ಇವು ಮಳೆಗಾಲದಲ್ಲಿ ಮಾತ್ರ ತುಂಬರಿತವೆ, ಬೇಸಿಗೆ ಬಂದರೆ ನದಿಯಲ್ಲಿ ನೀರಿರೋದಿಲ್ಲ, ಬತ್ತು ಹೋಗ್ತಾ ಇರ್ತವೆ. ಇದನ್ನು ನಾನ್ ಪೆರಿನಿಯಲ್ ರಿವರ್ ಸಿಸ್ಟಮ್ ಅಥವಾ ಋತುಕಾಲಿಕ ನದಿಗಳು ಅಂತ ಕರಿತೀವಿ. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಯಾವುದು ಹಿಮಾಲಯನ್ ನದಿಯಲ್ಲ? ಅಂದರೆ ಹಿಮಾಲಯದಲ್ಲಿ ಹುಟ್ಟುವ ನದಿ ಯಾವುದು ಅಂತ ಗೊತ್ತಾದರೆ ಅಲ್ಲದೆ ಇರುವಂಥ ನದಿನೂ ಕೂಡ ನಮಗೆ ಆನ್ಸರ್ ಸಿಗತ್ತೆ. ಈಗ ಝೀಲಂ ನದಿ ಅಂತ ಕೇಳಿದಾಗ ಇದು ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಯಾಗಿರುತ್ತೆ. ಹಾಗೆ ಕೋಸಿ ನದಿ ಅಂತ ಇದೆಯಲ್ಲ ಇದು ಹಿಮಾಲಯ ಭಾಗದಲ್ಲಿ ಹುಟ್ಟುವಂಥ ನದಿಯಾಗಿರುತ್ತೆ. ಲೋಹಿತ್ ಅಂತ ಇದೆಯಲ್ಲ ಇದು ಹಿಮಾಲಯದ ಭಾಗದಲ್ಲಿ ಹುಟ್ಟತ್ತೆ. ಝೀಲಂ ನದಿ ಸಿಂಧೂ ನದಿಯ ಉಪನದಿಯಾದರೆ ಕೋಸಿ ನದಿ ಗಂಗಾ ನದಿಯ ಉಪನದಿಯಾಗಿರುತ್ತೆ. ಲೋಹಿತ್ ನದಿ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುತ್ತೆ. ಹಾಗಾಗಿ ಇವನ್ನೆಲ್ಲ ಹಿಮಾಲಯನ್ ರಿವರ್ ಸಿಸ್ಟಮ್ ಅಲ್ಲಿ ನಾವು ಸೇರಿಸ್ತೀವಿ. ಆದರೆ ದಾಮೋದರ ನದಿ ಇದೆಯಲ್ಲ ಇದು ಪರ್ಯಾಯ ಪ್ರಸ್ಥಭೂಮಿಯ ಭಾಗದಲ್ಲಿ ಹುಟ್ಟುವಂತಹ ನದಿಯಾಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬೇಟ್ವಾ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಅಂತ ಇದೆ. ನೋಡಿ, ಆಪ್ಷನಲ್ಲಿ ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಹರಿಯಾಣ ರಾಜ್ಯ ಕಂಡುಬರುತ್ತೆ.
ಬೇಟ್ವಾ ನದಿ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಹರಿಯುವಂಥ ನದಿ ಅಂದರೆ ಉತ್ತರ ಪ್ರದೇಶದಲ್ಲಿ ಹರಿಯುತ್ತೆ. ನೋಡಿ, ಈ ರೀತಿ ಸಿಂಗಲ್ ಆಗಿ ಕೊಟ್ಟಾಗ ಆನ್ಸರ್ ಮಾಡಬೇಕು. ಆಪ್ಷನಲ್ಲಿ ಉತ್ತರ ಪ್ರದೇಶ ಇಲ್ಲ ಅಂತ ಅಂದ್ಕೊಳ್ಳಿ. ಹಾಗಾದರೆ ಯಾವ ರಾಜ್ಯ ಕೊಡ್ಬೋದು? ಮಧ್ಯಪ್ರದೇಶ ಅಂತ ಕೊಟ್ಟಿರ್ತಾನೆ. ಯಾಕಂದರೆ ಬೇಟ್ವಾ ನದಿ ಹುಟ್ಟುವಂತಹ ಮೂಲ ರಾಜ್ಯ ಯಾವುದಪ್ಪ ಅಂದರೆ ಅದು ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತೆ, MP ಯಲ್ಲಿ ಹುಟ್ಟೋದು. MP ಯಿಂದ ಎಲ್ಲಿಗೆ ಹರ್ಕೊಂಡು ಹೋಗುತ್ತೆ ಅಂದರೆ UPಗೆ ಹೋಗುತ್ತೆ, ಉತ್ತರ ಪ್ರದೇಶಕ್ಕೆ ಹೋಗುವಂಥದ್ದು. ಯಾವ ನದಿ? ಬೇಟ್ವಾ ನದಿ. ಹಾಗಾದರೆ ಈ ಬೇಟ್ವಾ ನದಿ ಇದೆಯಲ್ಲ, ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಯಮುನಾ ನದಿಯ ಉಪನದಿಯಾಗಿರುತ್ತೆ. ಯಮುನಾ ನದಿಯ ಉಪನದಿ ಯಾವುದಪ್ಪ ಅಂತ ಕೇಳಿದ್ರೆ ಅದು ಬೇಟ್ವಾ ರಿವರ್. ಕ್ಲಿಯರ್? ಹಾಗಾದರೆ ಬೇಟ್ವಾ ರಿವರ್ ಯಾವ್ಯಾವ ರಾಜ್ಯದಲ್ಲಿ ಹರಿಯುತ್ತೆ? ರಿವರ್ ಅರಿಷನ್ ಪ್ಲೇಸ್ ಮಧ್ಯಪ್ರದೇಶ್, ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಹರಿದು ಯಮುನಾ ನದಿಗೆ ಹೋಗಿ ಸೇರುವಂತಹ ಒಂದು ನದಿ ಆಗಿರುತ್ತೆ. ಅದರ ಜೊತೆಗೆ ಕೇನ್ ಅಂತ ಮತ್ತೊಂದು ನದಿ ಇದೆ. ಈ ಕೇನ್ ನದಿನೂ ಕೂಡ ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತೆ, ಉತ್ತರ ಪ್ರದೇಶದಲ್ಲಿ ಹೋಗಿ ಯಮುನಾ ನದಿಯನ್ನು ಸೇರುವಂಥದ್ದು. ಕೇನ್ ಬೇಟ್ವಾ ಎನ್ನುವಂಥದ್ದು ಅಲೋರ್ ಇಂಡಿಯಾದಲ್ಲೇ ಫಸ್ಟ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಭಾರತದ ಮೊಟ್ಟ ಮೊದಲ ನದಿ ಜೋಡಣಾ ಯೋಜನೆ ಯಾವುದಪ್ಪ ಅಂದರೆ ಕೇನ್ ಬೇಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ. ಹಾಗಾದರೆ ಕೇನ್ ಮತ್ತು ಬೇಟ್ವಾ ಯಾವ ನದಿ ಉಪನದಿಗಳು? ನೋಡಿ, ಯಮುನಾ ನದಿಯ ಉಪನದಿಗಳು. ಹಾಗಾದರೆ ಈ ಫಸ್ಟ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟನ್ನು ಯಾವ ರಾಜ್ಯಗಳು ಕೈಗೊಂಡಿದ್ದು ಅಂತ ಕೇಳಿದ್ರೆ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶದ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇದು ಕೂಡ ನಮಗೆ ಗೊತ್ತಿರಬೇಕು. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಭದ್ರಾ ಜಲಾಶಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ. ಈ ಭದ್ರಾ ಜಲಾಶಯ ಯಾವ ನದಿಗೆ ಕನ್ಸ್ಟ್ರಕ್ಟ್ ಆಗಿರೋದಪ್ಪ ಅಂದರೆ ಭದ್ರಾ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಈ ಭದ್ರಾ ಜಲಾಶಯ ನಿಯರೆಸ್ಟ್ ಇಂಪಾರ್ಟೆಂಟ್ ಆಗಿರೋ ಒಂದು ಯೂನಿವರ್ಸಿಟಿ ಕುವೆಂಪು ವಿಶ್ವವಿದ್ಯಾನಿಲಯ ಅಂತ. ಈ ಕುವೆಂಪು ಯೂನಿವರ್ಸಿಟಿ ಅನ್ನೋದು ಶಿವಮೊಗ್ಗ ಜಿಲ್ಲೆಗೆ ಸೇರಿರುವಂತಹ ಒಂದು ವಿಶ್ವವಿದ್ಯಾನಿಲಯ. ಆದರೆ ಈ ಜಲಾಶಯ ಯೂನಿವರ್ಸಿಟಿಯ ಪಕ್ಕದಲ್ಲೇ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಭದ್ರಾ ಜಲಾಶಯ ಅಂತ. ಆ ಭದ್ರಾ ಜಲಾಶಯಕ್ಕೆ ಮತ್ತೊಂದು ಹೆಸರಿಂದ ಕರಿತೀವಿ ಲಕ್ಕವಳ್ಳಿ ಜಲಾಶಯ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಆ ಊರು ಯಾವುದು? ಲಕ್ಕವಳ್ಳಿ ಅಂತ. ಹಾಗಾಗಿ ಅದನ್ನು ಲಕ್ಕವಳ್ಳಿ ಜಲಾಶಯ ಅಂತ ಕರಿತೀವಿ. ಹಾಗಾದರೆ ಭದ್ರಾ ಜಲಾಶಯ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾಗ ನೋಡಿ, ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ, ದಾವಣಗೆರೆ, ಉಡುಪಿ ಜಿಲ್ಲೆ ಅಂತ ಇದೆ. ನೋಡಿ, ಈ ಒಂದು ಎಕ್ಸಾಮಿನಲ್ಲಿ ಆಲ್ರೆಡಿ ಕ್ವಶನ್ಸ್ ಇದು ರೈಸ್ ಆಗಿರುವಂಥದ್ದು. ಬಹಳಷ್ಟು ಮಂದಿ ಇದಕ್ಕೆ ಆನ್ಸರ್ ಹಾಕಿ ಬಂದಿದ್ದು ಯಾವುದಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರತ್ತಂಥ ಭದ್ರಾ ಜಲಾಶಯ. ಆದರೆ ಭದ್ರಾ ಜಲಾಶಯ ಲಾಸ್ಟ್ ಬಾರ್ಡರ್ ಇರೋದು ಅದು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಇರುವಂಥದ್ದು. ಯಾಕಂದರೆ ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿರುವಂಥದ್ದು ಅದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಆದರೆ ಆ ನೀರು, ಜಲಾಶಯದ ನೀರು ಕೆಳಗಡೆ ಬೀಳುತ್ತಲ್ಲ, ಅದು ಆ ಭಾಗ ಎಲ್ಲಿಗೆ ಸೇರುತ್ತಪ್ಪ ಅಂದರೆ ಅದು ಶಿವಮೊಗ್ಗ ಜಿಲ್ಲೆಗೆ ಸೇರೋದು. ಓವರಾಲ್ ಆಗಿ ನಾವು ಡ್ಯಾಮ್ ಅಂತ ತಗೊಂಡಾಗ, ಜಲಾಶಯದ ಅಣೆಕಟ್ಟು ಅಂತ ತಗೊಂಡಾಗ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತರೀಕೆರೆ ತಾಲೂಕಿನಲ್ಲಿರುವಂತಹ ಒಂದು ಜಲಾಶಯ ಲಕ್ಕವಳ್ಳಿ ಗ್ರಾಮ, ಆ ಒಂದು ಊರಿನಲ್ಲಿರೋದ್ರಿಂದ ಅದನ್ನು ಲಕ್ಕವಳ್ಳಿ ಜಲಾಶಯ ಅಂತಲೂ ಕೂಡ ಕರಿತೀವಿ. ಈ ಭದ್ರಾ ಜಲಾಶಯ ಭಾಗ ಇದೆಯಲ್ಲ, ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿನೂ ಕೂಡ ಕಂಡುಬರುತ್ತೆ. ಭದ್ರಾ ವನ್ಯಜೀವಿ ಧಾಮ, ಭದ್ರಾ ಹುಲಿ ಸಂರಕ್ಷಣಾ ತಾಣನೂ ಕೂಡ ಕಂಡುಬರೋದನ್ನು ನೋಡ್ಬೋದು. ಹಾಗಾದರೆ ಈ ಭದ್ರಾ ನದಿ ಇದೆಯಲ್ಲ, ಭದ್ರಾ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದನ್ನು ನೇರವಾಗಿ ನಾವು ಕೃಷ್ಣಾ ನದಿಯ ಉಪನದಿ ಅನ್ನೋಕ್ಕೆ ಬರೋದಿಲ್ಲ. ಭದ್ರಾ ನದಿ ಯಾವ ನದಿ ಉಪನದಿ ಅಂತ ಕೇಳಿದರೆ ಇದು ತುಂಗಾ ನದಿಯ ಉಪನದಿಯಾಗಿರುತ್ತೆ. ಯಾವ ರಿವರು? ತುಂಗಾ ನದಿಯ ಉಪನದಿಯಾಗಿರುತ್ತೆ. ತುಂಗಾ ನದಿಗೆ ಭದ್ರಾ ನದಿ ಬಂದು ಸೇರ್ಪಡೆ ಆಗತ್ತೆ. ಯಾವ ರಿವರ್ ಬಂದು ಸೇರ್ತು? ಭದ್ರಾ ನದಿ ಬಂದು ಸೇರ್ಪಡೆ ಆಗತ್ತೆ ಕೂಡಲಿ ಎಂಬ ಸ್ಥಳದಲ್ಲಿ. ಕೂಡಲಿ ಎಂಬ ಸ್ಥಳದಲ್ಲಿ ಬಂದು ಸೇರ್ತವೆ, ಅದೇ ಶಿವಮೊಗ್ಗ ಜಿಲ್ಲೆಯಲ್ಲಿ. ಆ ಎರಡು ನದಿಗಳು ಸೇರಿದ ನಂತರದಲ್ಲಿ ಇದನ್ನು ಏನಂತ ಕರಿತೀವಿ? ತುಂಗಭದ್ರಾ ರಿವರ್ ಅಂತ ಕರಿತೀವಿ, ತುಂಗಭದ್ರಾ ನದಿ ಅಂತ ಕರೆಯುವಂಥದ್ದು. ನೋಡಿ, ಈ ತುಂಗಭದ್ರಾ ನದಿ ಮುಂದೆ ಹರ್ಕೊಂಡು ಹೋಗುತ್ತೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಲಾಪುರದಲ್ಲಿ ಒಂದು ಜಲಾಶಯವನ್ನು ಕಟ್ತಾರೆ. ಆ ಡ್ಯಾಮ್ ಹೆಸರು ಕೂಡ ಏನಂತ ಕರೆಯೋದು? ತುಂಗಭದ್ರಾ ಜಲಾಶಯ, TB ಡ್ಯಾಮ್ ಅಂತ ಕರಿತೀವಿ. ನೋಡಿ, ಈ TB ಡ್ಯಾಮ್ ಅಂತ ಏನು ಕನ್ಸ್ಟ್ರಕ್ಟ್ ಆಗಿದೆಯಲ್ಲ, ಈ ಒಂದು ಜಲಾಶಯ ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಒಬ್ಬರೇ ನಿರ್ಮಿಸಿರುವಂಥ ಜಲಾಶಯ ಅಲ್ಲ. ಸೊ ಎರಡು ರಾಜ್ಯಗಳು ಸೇರಿ ನಿರ್ಮಿಸಿರುವಂಥ ಜಲಾಶಯ. ಯಾವ್ಯಾವ ಎರಡು ರಾಜ್ಯ ಅಂತ ಕೇಳಿದರೆ ಕರ್ನಾಟಕ ಪ್ಲಸ್ ಆಂಧ್ರ ಪ್ರದೇಶದ ಜಂಟಿ ಯೋಜನೆಯಾಗಿರುತ್ತೆ. ಹಾಗಾಗಿ ಇಂಟರ್ ಸ್ಟೇಟ್ ಪ್ರಾಜೆಕ್ಟ್ ಅಂತಲೂ ಕೂಡ ಕರಿತೀವಿ. ಇವೆರಡೂ ರಾಜ್ಯಗಳು ಸೇರಿ ತುಂಗಭದ್ರಾ ಜಲಾಶಯವನ್ನು ನಿರ್ಮಿಸಿರುವಂಥದ್ದು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಿಂದೆ ಬಳ್ಳಾರಿ ಜಿಲ್ಲೆ ಅಂತ ಓದ್ತಿದ್ವಿ, ಈಗ ವಿಜಯನಗರ ಜಿಲ್ಲೆ ಸಪ್ರೇಟ್ ಆದ ನಂತರ ಆ ಡ್ಯಾಮ್ ಅನ್ನುವಂಥದ್ದು ವಿಜಯನಗರ ಜಿಲ್ಲೆ ಮಲ್ಲಾಪುರದಲ್ಲಿ ಕಂಡುಬರುವಂತಹ ಒಂದು ಜಲಾಶಯ. ಈ ಜಲಾಶಯಕ್ಕೆ ಮತ್ತೊಂದು ಹೆಸರಿಂದ ಕರೀತಾರೆ ಪಂಪ ಸಾಗರ ಜಲಾಶಯ ಅಂತಲೂ ಕೂಡ ಕರಿತೇವೆ. ತುಂಗಭದ್ರಾ ಜಲಾಶಯಕ್ಕೆ ಕರೆಯುವಂಥ ಟೈಟಲ್ ಏನು? ಪಂಪ ಸಾಗರ ಜಲಾಶಯ ಅಂತ ಕರಿತೀವಿ.
ನೋಡಿ, ಈ ರೀತಿಯಾಗಿ ಒಂದು ರಿವರ್ ಅಂತ ತಗೊಂಡಾಗ ಅದರ ಮೂಲ, ಅದಕ್ಕೆ ಸಂಬಂಧಪಟ್ಟಂತಹ ನದಿ ಯಾವುದಂತ ಗೊತ್ತಾಯಿತು, ಆ ಎರಡು ನದಿ ಸೇರಿ ಯಾವ ಹೆಸರಿಂದ ಪಡ್ಕೊಳ್ತಾವಂತನೂ ಕೂಡ ಗೊತ್ತಾಯಿತು. ನೋಡಿ, ಇಷ್ಟು ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಆದಷ್ಟು ರಿವರ್ ಸಿಸ್ಟಮಲ್ಲಿ ನಮಗೆ ಈ ಸ್ಟೇಟ್ ಎಕ್ಸಾಮ್ಸ್ ಅಂತ ಬಂದಾಗ ಕರ್ನಾಟಕದ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ರೈಸ್ ಮಾಡ್ತಾನೆ, ಅಥವಾ ಕರ್ನಾಟಕ ರಿವರ್ ಸಿಸ್ಟಮಲ್ಲಿ ಹೈಯೆಸ್ಟ್ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ನೋಡಿ, ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಕರ್ನಾಟಕ ಜಿಯೋಗ್ರಫಿಯನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಂದರೆ ನಮ್ಮ ರಾಜ್ಯದ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಕ್ವಶನ್ಸನ್ನು ಕೇಳ್ತಾ ಬರ್ತಾನೆ. ಆ ನಿಟ್ಟಿನಲ್ಲಿ ನೋಡಿ ಸ್ನೇಹಿತರೆ, ಈ ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ಸನ್ನು ನಾನೇ ಬರೆದಿರುವಂತಹ ಒಂದು ಬುಕ್ಸು. ಈ ಕರ್ನಾಟಕ ಭೂಗೋಳ ಯಾವೆಲ್ಲ ಎಕ್ಸಾಮಿಗೆ ನಮಗೆ ಯೂಸ್ ಆಗತ್ತಂದರೆ, ನೀವು UPSC ಆಗಿರ್ಬೋದು, KPSC, ಗ್ರೂಪ್ ಸಿ, SSC, RRB, PC, PSI, ಬ್ಯಾಂಕಿಂಗ್ ರಿಲೇಟೆಡ್ SSCಯಲ್ಲಿ ಕೇಳ್ತಾರೆ. ಎಲ್ಲ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಓಲ್ಡ್ ಕ್ವಶನ್ ಪೇಪರನ್ನು ಸ್ಟಡಿ ಮಾಡಿಬಿಟ್ಟು ನನ್ನ ಒಂದು ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಏನು 20 ವರ್ಷದಿಂದ ಈ ಜಿಯೋಗ್ರಫಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾಯಿದ್ದೆ, ಇದರ ಅನುಭವದ ಆಧಾರದ ಮೇಲೆ ಒಂದು ಸ್ಮಾಲ್ ಒಂದು ಕೈಪಿಡಿ ಟೈಪಲ್ಲಿ ಬರೆದಿರುವಂತಹ ಬುಕ್ಸೇ ಈ ಕರ್ನಾಟಕ ಭೂಗೋಳ ಅಂತ. ಪ್ರತಿಯೊಂದು ಎಕ್ಸಾಮಿಗೆ ಯೂಸ್ ಆಗಲಿ ಅನ್ನೋಂಥ ಉದ್ದೇಶದಿಂದ. ನೋಡಿ, ಇದನ್ನು ಈಸಿ ಮೆಥಡಲ್ಲಿ ಅರ್ಥ ಆಗಲಿ ಅಂಥೇಳಿ 4 ಭಾಗಗಳನ್ನಾಗಿ ವಿಭಾಗ ಮಾಡಿದ್ದೀನಿ. ಆ 4 ಭಾಗಗಳು ಯಾವುದಪ್ಪ ಅಂದರೆ, ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ ಇಲ್ಲಿ. ಈ ಕರ್ನಾಟಕ ಭೂಗೋಳ ಪರಿಚಯದಲ್ಲಿ 20 ಅಧ್ಯಾಯಗಳು ಕಂಡುಬರ್ತಾವೆ. ಕರ್ನಾಟಕ ಭೂಗೋಳ ಪರಿಚಯ ಅಥವಾ ಕರ್ನಾಟಕದ ಪರಿಚಯ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು, ಕರ್ನಾಟಕದ ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸಾರ್ ತಾಣಗಳು, ರಾಷ್ಟ್ರೀಯ ಉದ್ಯಾನವನ, ವನ್ಯಜೀವಿ ಧಾಮಗಳು, ಹಾಗೆ ಕೈಗಾರಿಕೆ ಮತ್ತು ಕೃಷಿ, ಅದರ ಜೊತೆಗೆ ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಹಾಗೆ ಕರ್ನಾಟಕದಲ್ಲಿರುವಂಥ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು. ಓವರಾಲ್ ಸೇರಿ 20 ಕಾನ್ಸೆಪ್ಟನ್ನು ಈ ಒಂದು ಎಲ್ಲ ಚಾಪ್ಟರ್ಗಳು ಏನೇನು ಎಕ್ಸಾಮಲ್ಲಿ ಫೋಕಸ್ ಮಾಡಿದಾನ ಅದರ ಡೀಪ್ ಕಾನ್ಸೆಪ್ಟನ್ನು ಒಳಗೊಂಡಿರುತ್ತೆ. ಅಷ್ಟು ಚಾಪ್ಟರ್ಗಳು ನಿಮಗೆ ಸಿಗ್ತವೆ. ಅದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏರಿಯಾ ಯಾವುದಪ್ಪ ಅಂದರೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಕುರಿತು ಮಾಹಿತಿನೂ ಕೂಡ ನಿಮಗೆ ಇಲ್ಲಿ ಸಿಗತ್ತೆ. 31 ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ, ಅದರಲ್ಲೂ ಎಕ್ಸಾಮ್ ದೃಷ್ಟಿಯಿಂದ ಯಾವ ಪಾಯಿಂಟ್ಸನ್ನು ಇಟ್ಕೊಂಡು ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಆ ನಿಟ್ಟಿನಲ್ಲಿ 31 ಜಿಲ್ಲೆಗಳ ಮಾಹಿತಿಯನ್ನು ಕೂಡ ನಿಮಗೆ ಈ ಬುಕ್ಸಲ್ಲಿ ಸಿಗತ್ತೆ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸು, ಒಂದೊಂದು ಜಿಲ್ಲೆಯಲ್ಲಿ ಹಲವಾರು ಐತಿಹಾಸಿಕ ಸ್ಥಳಗಳಿದ್ದಾವೆ. ಆ ದೇವಾಲಯಗಳಾಗಿರ್ಬೋದು, ಜಲಪಾತಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿರುವಂತಹ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಐತಿಹಾಸಿಕ ಸ್ಥಳಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದರೆ, ನಾವು ಎಷ್ಟೇ ಓದಿದ್ರೂ ಕೂಡ ಫೈನಲ್ ಆಗಿ ನಾವು ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ಆ ಪ್ರಶ್ನೆಗೆ ಉತ್ತರ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಇದುವರೆಗೂ ಕರ್ನಾಟಕ ಭೂಗೋಳದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಅಪ್ ಟು UPSCಯಿಂದ AE, JE, FD, ST ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ HSTR, GPSTR ಅಂತೂ ಜಿಯೋಗ್ರಫಿ ಮಸ್ಟ್ ಆ್ಯಂಡ್ ಶುಡ್ ಒಂದು ಕಂಪಲ್ಸರಿ ಪೇಪರಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಸೊ ಮತ್ತು PSTRಲ್ಲೂ ಬೇಸಿಕ್ ಕ್ವಶನ್ಸು ಕರ್ನಾಟಕದ ಮೇಲೆ ಅತಿ ಹೆಚ್ಚು ಪ್ರಶ್ನೆಯನ್ನು ಕೇಳ್ತಾನೆ. EVS ಅಲ್ಲೂ ಕೂಡ ಬರುತ್ತೆ. ನೋಡಿ, ಆ ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಕೂಡ ಇದರಲ್ಲಿ ಹೈಲೈಟ್ ಮಾಡಿದ್ದೀನಿ. ಇತ್ತೀಚೆಗಾಗಿರುವಂಥ FDA, STA, VO ಎಕ್ಸಾಮ್ಸ್ಗಳು ನಡೆದವಲ್ಲ, ಎಲ್ಲ ಎಕ್ಸಾಮ್ಸನ್ನು ಯಾವ್ಯಾವ ರೀತಿ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕ್ವಶನ್ಸನ್ನು ಕೇಳಿದಾನಂತೇಳಿ ವಿತ್ ಆ ಒಂದು ಪ್ರೂಫನ್ನು ಇಟ್ಕೊಂಡು ಯಾವ ಪೇಜಲ್ಲಿ ಕ್ವಶನ್ಸ್ ಬಂದಿದ್ದಾವಂತನೂ ಕೂಡ ವೀಡಿಯೋಸನ್ನು ಮಾಡಿದ್ದೀನಿ. ಆ ವೀಡಿಯೋಸನ್ನು ಬೇಕಾದರೆ ವಾಚ್ ಮಾಡ್ಬೋದು. ನೋಡಿ, ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲೂ ಬುಕ್ಸು ನಿಮಗೆ ಸಿಗುತ್ತೆ, ಅಥವಾ ನಿಮಗೆ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬಹುದು, ಅಥವಾ ಪೋಸ್ಟಲಲ್ಲಿ ಕಳಿಸ್ರಿ ಅಂದರೆ ಇಲ್ಲಿದೆಯಲ್ಲ, ಈ ನಂಬರಿಗೆ ಕಾಲ್ ಮಾಡಿದರೆ ಸಾಕು. 9008515660ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿನೂ ಪಡ್ಕೊಳ್ಳಿ. ಸೊ ಇದನ್ನು ಕಳಿಸುವಂಥ ವಿಧಾನ ನಿಮಗೆ ಪೋಸ್ಟಲಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ, ನೀವು ಅಡ್ರೆಸ್ ಕಳಿಸಿದರೆ ಸಾಕಾಗತ್ತೆ. ಓಕೆ ಸ್ನೇಹಿತರೆ, ಇದು ಕರ್ನಾಟಕ ಭೂಗೋಳದ ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಳ್ರಿ. ಬುಕ್ಸನ್ನು ಬಹಳಷ್ಟು ಮಂದಿ ಓದಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಅದರ ಫೀಡ್ಬ್ಯಾಕನ್ನು ಕೂಡ ಕೊಟ್ಟಿದ್ದಾರೆ. ಬುಕ್ಸ್ ಬಗ್ಗೆ ಒಳ್ಳೆ ಮಾಹಿತಿ ಬಂದಿದೆ, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಸ್ನೇಹಿತರೆ. ಮಾಂಜಿರಾ ನದಿ ಯಾವ ನದಿಯ ಉಪನದಿಯಾಗಿದೆ? ಕ್ಲಿಯರಾ? ಮಾಂಜಿರಾ ನದಿ ಅನ್ನುವಂಥದ್ದು ಗೋದಾವರಿ ನದಿಯ ಉಪನದಿನೋ, ನರ್ಮದಾ ನದಿ ಉಪನದಿನೋ, ಕೃಷ್ಣನೋ, ಕಾವೇರಿನೋ ಅಂತ ಗೊತ್ತಿರಬೇಕು. ನೋಡಿ, ಮಾಂಜಿರಾ ನದಿ ಅನ್ನುವಂಥದ್ದು ಯಾವ ನದಿಯ ಉಪನದಿಯಪ್ಪ ಅಂದರೆ ಗೋದಾವರಿ ನದಿಯ ಉಪನದಿ. ನೋಡಿ, ಈ ಪ್ರಶ್ನೆಯಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಒಂದು ನದಿ ಅಂದರೆ ಅದರ ಉಪನದಿಗಳ ಬಗ್ಗೆ ಪರಿಚಯ ಇರಬೇಕಂತ.
ಹಾಗಾದರೆ ಗೋದಾವರಿ ನದಿಯ ಉಪನದಿಯಾಗಿರುವಂತಹ ಮಾಂಚಿರಾ ರಿವರ್ ಇದೆಯಲ್ಲ, ಈ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಿದರೆ ಇದು ಮಹಾರಾಷ್ಟ್ರದಲ್ಲಿ ಹುಟ್ಟುವಂತಹ ನದಿ. ಯಾವ ಸ್ಟೇಟಲ್ಲಿ ಹುಟ್ಟುತ್ತೆ? ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದಲ್ಲಿ ಬಿಡ್ ಜಿಲ್ಲೆಯಲ್ಲಿ ಹುಟ್ಟತ್ತಿದ್ದು. ಯಾವ ಜಿಲ್ಲೆ? ಬಿಡ್ ಜಿಲ್ಲೆಯಲ್ಲಿ ಬಾಲ್ಘಾಟ್ ಎಂಬಲ್ಲಿ ಹುಟ್ಟುತ್ತೆ. ಬಾಲ್ಘಾಟ್ ಎಂಬಲ್ಲಿ ಹುಟ್ಟುವಂತಹ ಒಂದು ನದಿ ಯಾವುದಪ್ಪ ಅಂದರೆ ಮಾಂಚಿರಾ ನದಿ. ನೋಡಿ, ಮಹಾರಾಷ್ಟ್ರದಲ್ಲಿ ಹುಟ್ಟಿ ನೆಕ್ಸ್ಟ್ ಯಾವ ರಾಜ್ಯಕ್ಕೆ ಬರುತ್ತಪ್ಪ ಅಂದರೆ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಹರಿಯುತ್ತೆ ಅಂತ ಕೇಳಿದಾಗ ಇದು ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಹರಿಯುವಂಥ ನದಿ. ಕರ್ನಾಟಕದಿಂದ ಮತ್ತೆ ಯಾವ ರಾಜ್ಯಕ್ಕೆ ಹೋಗುತ್ತಪ್ಪ ಅಂದರೆ ಇದು ತೆಲಂಗಾಣ ರಾಜ್ಯಕ್ಕೆ ಹೋಗುತ್ತೆ. ತೆಲಂಗಾಣ ರಾಜ್ಯದಲ್ಲಿ ನಿಜಾಮ ಸಾಗರ ಎಂಬಲ್ಲಿ ಹೋಗಿ ಯಾವ ನದಿಯನ್ನು ಸೇರುತ್ತಪ್ಪ ಅಂತ ಕೇಳಿದರೆ ಇದು ಗೋದಾವರಿ ನದಿಯನ್ನು ಸೇರುವಂತಹ ಒಂದು ನದಿಯಾಗಿರುತ್ತೆ ಮಾಂಚಿರಾ ನದಿ. ಈ ಮಾಂಚಿರಾ ನದಿಗೆ ನಿಜಾಮ ಸಾಗರ ಜಲಾಶಯ ಅಂತೇಳಿ ತೆಲಂಗಾಣ ರಾಜ್ಯದಲ್ಲಿ ಕಟ್ಟಿರೋದನ್ನು ಕೂಡ ನೋಡ್ಬೋದು. ಹಾಗೆ ಮಾಂಚಿರಾ ನದಿಗೆ ಒಂದು ಉಪನದಿ ಇದೆ. ಆ ನದಿ ಹೆಸರೇನಪ್ಪ ಅಂದರೆ ಕಾರಂಜ ನದಿ ಅಂಥೇಳಿ. ಈ ಕಾರಂಜ ನದಿ ಮಾಂಚಿರಾ ನದಿಯ ಉಪನದಿ. ಇದು ಎಲ್ಲಿ ಹುಟ್ಟದಪ್ಪ ಅಂದರೆ ಇದು ತೆಲಂಗಾಣ ರಾಜ್ಯದಲ್ಲಿ ಹುಟ್ಟುವಂತಹ ನದಿ. ಇದು ತೆಲಂಗಾಣ ರಾಜ್ಯದಲ್ಲಿ ಹುಟ್ಟಿ ಎಲ್ಲಿಗೆ ಬರುತ್ತಪ್ಪ ಅಂದರೆ ಕರ್ನಾಟಕಕ್ಕೆ ಬರುತ್ತೆ. ನೋಡಿ, ಹುಟ್ಟೋದು ತೆಲಂಗಾಣ, ಬರೋದು ಕರ್ನಾಟಕ. ಕರ್ನಾಟಕದಲ್ಲಿ ಬಂದು ಈ ಮಾಂಚಿರಾ ನದಿಯನ್ನು ನಾರದ ಸಂಗಮ ಎಂಬ ಸ್ಥಳದಲ್ಲಿ, ಯಾವ ಪ್ಲೇಸು? ನಾರದ ಸಂಗಮ ಎಂಬ ಸ್ಥಳದಲ್ಲಿ ಬಂದು ಯಾವ ನದಿಯನ್ನು ಸೇರುತ್ತೆ ಅಂದರೆ ಮಾಂಚಿರಾ ನದಿಯನ್ನು ಸೇರುತ್ತೆ. ಹಾಗೆ ಕಾರಂಜ ನದಿಗೆ ಕರ್ನಾಟಕದಲ್ಲಿ ಕಾರಂಜ ಜಲಾಶಯ ಅಂತೇಳಿ ಯಾವ ಜಿಲ್ಲೆಯಲ್ಲಿ ಕಟ್ಟಿದಾರಪ್ಪ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಎಂಬಲ್ಲಿ ಈ ಜಲಾಶಯವನ್ನು ಕಟ್ಟಿರೋದನ್ನು ನೋಡ್ಬೋದು. ನೋಡಿ, ಎಷ್ಟು ಮಾಹಿತಿ ಮಾಂಚಿರಾ ಮತ್ತು ಕಾರಂಜ. ಇದು ನೋಡಿ ಕರ್ನಾಟಕದ ಬಗ್ಗೆನೇ ಅತಿ ಡೀಪಾಗಿ ಕೇಳುವಂತಹ ಪ್ರಶ್ನೆ. ಯಾಕಂದರೆ ಗೋದಾವರಿ ನದಿ ಕರ್ನಾಟಕದಲ್ಲಿ ಹರಿಯೋದಿಲ್ಲ, ಆದರೆ ಗೋದಾವರಿ ನದಿಯ ಉಪನದಿಗಳು ಕರ್ನಾಟಕದಲ್ಲಿ ಹರಿತವೆ. ಯಾವ್ಯಾವುದು? ಮಾಂಚಿರಾ ಮತ್ತು ಕಾರಂಜ ನದಿಗಳು ಹರಿತವೆ. ಹಾಗಾಗಿ ಈ ಒಂದು ನದಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾದರೆ ಗೋದಾವರಿ ನದಿಯ ಜಲಾನಯನ ಪ್ರದೇಶ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಕೇಳಿದಾಗ ಆ ಜಲಾನಯ ಪ್ರದೇಶ ಒಂದೇ ಜಿಲ್ಲೆಯಲ್ಲಿ ಕಂಡುಬರೋದು. ಯಾವ ಜಿಲ್ಲೆ ಅಂತ ಕೇಳಿದರೆ ಅದು ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಕಂಡುಬರುವಂಥದ್ದನ್ನು ನೋಡ್ತೀವಿ. ನೋಡಿ, ಎಷ್ಟು ಮಾಹಿತಿ ನಮಗೆ ಗೋದಾವರಿಯ ಉಪನದಿ ಮಾಂಚಿರಾ ಮತ್ತು ಕಾರಂಜದ ಬಗ್ಗೆ ತಿಳ್ಕೊಂಡಿರಬೇಕು. ನಾವು ಇವೆಲ್ಲ ಡೀಪ್ ಆಗಿರುವಂಥ ಕಾನ್ಸೆಪ್ಟು ಕರ್ನಾಟಕ ಭೂಗೋಳ ಬುಕ್ಸಲ್ಲಿ ನಿಮಗೆ ಕರ್ನಾಟಕದ ಪ್ರತಿಯೊಂದು ನದಿಗಳ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಮತ್ತು ಆ ನದಿಯ ಉಪನದಿಗಳು, ಜಲಾಶಯಗಳು ಎಲ್ಲ ಕಾನ್ಸೆಪ್ಟನ್ನು ಕೂಡ ಬುಕ್ಸಲ್ಲಿ ನಿಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕೆಳಗಿನ ಯಾವ ನದಿ ಪಂಜಾಬ್ನ ಪಂಚ ನದಿಗಳ ಪಟ್ಟಿಯಲ್ಲಿಲ್ಲ? ನೋಡಿ, ಭಾರತದಲ್ಲಿ ಯಾವ ರಾಜ್ಯವನ್ನು ಪಂಚ ನದಿಗಳ ನಾಡು ಅಂತ ಕರಿತೀವಿ ಅಂದರೆ ಪಂಜಾಬಿಗೆ ಕರೆಯುವಂಥ ಹೆಸರು. ಪಂಜಾಬಲ್ಲಿ ಸಿಂಧೂ ನದಿಯ 5 ಉಪನದಿಗಳು ಆ ಒಂದು ಪಂಜಾಬ್ ಪ್ರಾಂತ್ಯದ ಭಾಗದಲ್ಲಿ ಹರ್ಕೊಂಡು ಹೋಗ್ತವೆ. ಹಾಗಾಗಿ ಅದನ್ನು ಪಂಚ ನದಿಗಳ ನಾಡು ಅಂತ ಕರಿತೀವಿ, ಲ್ಯಾಂಡ್ ಆಫ್ 5 ರಿವರ್ಸ್ ಅಂತೇಳಿ. ಹಾಗಾದರೆ ಆ ಪಂಚ ನದಿಗಳು ಯಾವ್ಯಾವುದು ನೋಡಿ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಝೀಲಂ, ನೆಕ್ಸ್ಟು ಚೇನಾಬ್, ಅದಾದ ನಂತರ ರಾವಿ, ಬಿಯಾಸ್ ಮತ್ತು ಸೆಟ್ಲೇಸ್ ನದಿ ಇದೆಯಲ್ಲ, ಈ ನದಿಗಳನ್ನು ಪಂಚ ನದಿಗಳು ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಈ ಪಂಚ ನದಿಗಳಲ್ಲಿ ಅಲ್ಲಿ ಯಾವ್ಯಾವುದಿದೆ ಅಂತ ನೋಡ್ಕೊಳ್ಳಿ. ಬಿಯಾಸ್ ಇದೆ, ರಾವಿ ಇದೆ, ಸೆಟ್ಲೇಜ್ ಇದೆ. ಯಾವುದಿಲ್ಲ ಅಂದರೆ ತೀಸ್ತಾ ನದಿ ಅಲ್ಲ, ಇದು ಡಿಲೀಟ್ ಮಾಡಿದರೆ ಮುಗೀತು. ಹಾಗಾದರೆ ಪಂಚ ನದಿಗಳು ಯಾವುದಂದರೆ ಅಲ್ಲಿ 3 ಪ್ಲಸ್ ಝೀಲಂ, ಚೇನಾಬ್ ನದಿಗಳನ್ನು ಸೇರಿ ಪಂಚ ನದಿಗಳು ಅಂತ ಕರಿತೀವಿ. ಇವು ಪಂಚ ನದಿಗಳು ಪಂಜಾಬ್ ಪ್ರಾಂತ್ಯದ ಭಾಗದಲ್ಲಿ ಹರಿಯೋದ್ರಿಂದ ಅದನ್ನು ಲ್ಯಾಂಡ್ ಆಫ್ 5 ರಿವರ್ಸ್ ಅಂತಲೇ ಕರೆಯೋದು. ಈ ಪಂಚ ನದಿಗಳು ಯಾವ ನದಿಯ ಉಪನದಿ ಅಂತ ಕೇಳಿದರೆ ಯಾವ ನದಿ ಉಪನದಿ ಇವು? ಸಿಂಧೂ ನದಿಯ ಪ್ರಮುಖವಾದಂತಹ ಉಪನದಿಗಳು. ಹಾಗಾದರೆ ಸಿಂಧೂ ನದಿಗೆ, ಈ ಸಿಂಧೂ ನದಿ ವೆಸ್ಟ್ ಫ್ಲೋಯಿಂಗ್ ರಿವರ್ ಹಿಂಗೆ ಹೋಗ್ತಾ ಇದೆ. ಈ ಮೇಲ್ಭಾಗವನ್ನು ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ, ಕೆಳಭಾಗವನ್ನು ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಬಲದಂಡೆಯಿಂದ ಬಂದು ಸೇರುವ ನದಿಗಳು, ಎಡದಂಡೆಯಿಂದ ಬಂದು ಸೇರುವ ನದಿಗಳು. ಅದರಲ್ಲಿ ಪಂಚ ನದಿಗಳು ಯಾವ ದಂಡೆಯಿಂದ ಬಂದು ಸೇರ್ತವೆ ಅಂತ ಕೇಳಿದರೆ ಅವೆಲ್ಲವೂ ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮಲ್ಲಿ ಬರ್ತವೆ. ಎಡದಂಡೆಯಿಂದ ಸಿಂಧೂ ನದಿಗೆ ಹೋಗಿ ಸೇರುವಂತಹ ಪ್ರಮುಖ ನದಿಗಳಾಗಿರ್ತವೆ. ಇಂಡಿಯಾದಲ್ಲಿ ಹುಡ್ತವೆ, ಪಾಕಿಸ್ತಾನದಲ್ಲಿ ಹೋಗಿ ಈ ಒಂದು ಇಂಡಸ್ ರಿವರಿಗೆ ಜಾಯ್ನ್ ಆಗೋದನ್ನು ನೋಡ್ತೀವಿ. ಅದರಲ್ಲಿ ಬಿಯಾಸ್ ಮಾತ್ರ ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಎಂಡ್ ಆಗುತ್ತೆ. ಸೆಟ್ಲೇಸ್ ನದಿ ಮಾತ್ರ ಟಿಬೆಟ್ ಭಾಗದಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹರ್ಕೊಂಡು ಹೋಗುತ್ತೆ. ಇವು 3 ಮಾತ್ರ ಇಂಡಿಯಾದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಹೋಗಿ ಸಿಂಧೂ ನದಿಯನ್ನು ಸೇರೋದನ್ನು ನೋಡ್ಬೋದು. ಇದು ಇಂಡಸ್ ರಿವರು ಪ್ಲಸ್ ಅದಕ್ಕೆ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಬಗ್ಗೆನೂ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಟಿಪೆಮುಖ
ಟಿಪೈಮುಖ ಯೋಜನೆಯು ಈ ಕೆಳಗಿನ ಯಾವ ನದಿಗೆ ಸಂಬಂಧಿಸಿದೆ ಅಂತ ಇದೆ. ಕೃಷ್ಣ ಇದೆ, ಬಾರಕ್ ಇದೆ, ಸಟ್ಲೇಜ್ ಇದೆ ಮತ್ತು ಬಿಯಾಸ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಾರಕ್ ನದಿಗೆ ನಿರ್ಮಿಸಿರುವಂತಹ ಒಂದು ಯೋಜನೆಯನ್ನು ಏನಂತ ಕರಿತೀವಿ, ಟಿಪೈಮುಖ ಪ್ರಾಜೆಕ್ಟ್ ಅಂತಲೇ ಕರೆಯೋದು. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು, ಬಿ ಅನ್ನೋದು ರೈಟ್ ಆನ್ಸರ್ ಅಂತ ಗೊತ್ತಾಯಿತು. ಹಾಗಾದರೆ ಟಿಪೈಮುಖ ಪ್ರಾಜೆಕ್ಟ್ ಬಾರಕ್ ನದಿಗೆ ಯಾವ ರಾಜ್ಯದಲ್ಲಿ ಕೈಗೊಂಡಿರುವಂತಹ ಯೋಜನೆ ಅಂತ ಕೇಳಿದರೆ ಅದು ಮಣಿಪುರ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. 13ನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡಿ, ಬಾರಕ್ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ? ನೋಡಿ, ಅಸ್ಸಾಂ ಇದೆ, ಸಿಕ್ಕಿಂ ಇದೆ, ಮೇಘಾಲಯ ಇದೆ, ಅರುಣಾಚಲ್ ಪ್ರದೇಶ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅಸ್ಸಾಂ ರಾಜ್ಯದಲ್ಲಿ ಹರಿಯುವಂತಹ ಒಂದು ನದಿಯಾಗಿರುತ್ತೆ. ಯಾವ ನದಿ ಅಂತ ಕೇಳಿದರೆ ಬಾರಕ್. ಇದು ಕೇವಲ ಅಸ್ಸಾಂ ರಾಜ್ಯಕ್ಕೆ ಅಷ್ಟೇ ಸೀಮಿತವಲ್ಲ, ಭಾರತದೊಂದಿಗೆ ಬಾಂಗ್ಲಾದೇಶದಲ್ಲೂ ಕೂಡ ಹರಿಯುವಂಥ ನದಿ. ನೋಡಿ, ಅಸ್ಸಾಂ ರಾಜ್ಯ, ಮಣಿಪುರ, ಮಿಜೋರಾಂ ಈ 3 ಸ್ಟೇಟಲ್ಲಿ ಹರಿಯುವಂಥ ನದಿ ಯಾವುದಪ್ಪ ಅಂದರೆ ಬಾರಕ್ ನದಿ ಹರಿಯುತ್ತೆ. ಅಷ್ಟೇ ಅಲ್ಲದೆ ಇದು ಯಾವ ರಾಷ್ಟ್ರಕ್ಕೆ ಹೋಗುತ್ತಪ್ಪ ಅಂದರೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಆ ಬಾಂಗ್ಲಾದೇಶದಲ್ಲಿ ಬಾರಕ್ ನದಿ ಮುಂದೆ ಹರ್ಕೊಂಡು ಮೇಘನಾ ಎನ್ನುವಂತಹ ಹೆಸರಿಂದನೂ ಕೂಡ ಪಡ್ಕೊಳ್ಳುತ್ತೆ. ಮೇಘನಾ ಅಂತ ಹೆಸರು ಪಡ್ಕೊಂಡು ಹರಿಯುತ್ತೆ. ಓಕೆ, ಸೊ ಇದು ಬಾರಕ್ ನದಿಯ ಮತ್ತೊಂದು ಹೆಸರು ಯಾವುದಪ್ಪ ಅಂದರೆ ಮೇಘನಾ ಅಂತ ಗೊತ್ತಿರಬೇಕು. ರೈಟ್. 14ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಉಸ್ಮಾನ್ ಸಾಗರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಇದೆ. ಒಡಿಸ್ಸಾ, ಕರ್ನಾಟಕ, ತೆಲಂಗಾಣ, ಜಾರ್ಖಂಡ್ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಜಲಾಶಯ ಯಾವುದಪ್ಪ ಅಂದರೆ ಉಸ್ಮಾನ್ ಸಾಗರ್ ಡ್ಯಾಮ್ ಅಂತ ಕರಿತೀವಿ. ನೋಡಿ, ಈ ಉಸ್ಮಾನ್ ಸಾಗರ್ ಜಲಾಶಯಕ್ಕೆ ಗಾಂಧಿಪೇಟ್ ಅಂತಾನು ಕೂಡ ಕರಿತೀವಿ. ಗಾಂಧಿಪೇಟ್ ಅಂತಾನು ಕೂಡ ಕರಿತೀವಿ. ಸೊ ಇದು ಯಾವ ನದಿಯಿಂದ ನಿರ್ಮಿಸಿರುವಂಥ ಜಲಾಶಯ ಅಂತ ಕೇಳಿದಾಗ ಮೂಸಿ ನದಿಗೆ ಕನ್ಸ್ಟ್ರಕ್ಟ್ ಆಗಿರುವಂತಹ ಒಂದು ಡ್ಯಾಮ್ ಆಗಿರುತ್ತೆ. ರಾಜ್ಯ ಯಾವುದು? ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಹಿಮಾಲಯ ಆಚೆ ನದಿಯಾಗಿರುತ್ತೆ? ಅಂದರೆ ಫಸ್ಟ್ ನಾವು ಹಿಮಾಲಯ ಪರ್ವತವನ್ನು ಅಥವಾ ಉತ್ತರದ ಪರ್ವತ, ನಾರ್ದರ್ನ್ ಮೌಂಟೇನ್ ಅಂತ ಕರಿತೀವಿ. ನಾರ್ದರ್ನ್ ಮೌಂಟೇನನ್ನು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಯಾವ ರೀತಿ? ಒಂದು ಟ್ರಾನ್ಸ್ ಹಿಮಾಲಯ ಅಂತ ಒಂದು ಭಾಗ ಮಾಡ್ಕೊಳ್ತೀವಿ, ಅಂದರೆ ಹಿಮಾಲಯ ಆಚೆಯ ಪರ್ವತ ಅಂತ. ಸೊ ಎರಡನೇದು ಯಾವುದಪ್ಪ ಅಂದರೆ ಹಿಮಾಲಯ ಮೌಂಟೇನ್ ಅಂತ ಕರಿತೀವಿ. ಎರಡನೇದು ಹಿಮಾಲಯ ಪರ್ವತ. ಈ ಹಿಮಾಲಯ ಪರ್ವತದಲ್ಲಿ 3 ಭಾಗಗಳು ಕಂಡುಬರ್ತಾವೆ. ಯಾವ್ಯಾವುದು? ಗ್ರೇಟರ್ ಹಿಮಾಲಯ, ಮಹಾ ಹಿಮಾಲಯ, ಮಿಡಲ್ ಹಿಮಾಲಯ ಅಂಥೇಳಿ, ಮತ್ತು ಫುಟ್ ಹಿಲ್ಸ್ ಆಫ್ ಹಿಮಾಲಯ ಅಂದರೆ ಶಿವಾಲಿಕ್ ಬೆಟ್ಟಗಳು ಅಂತ ಬರ್ತಾವೆ. ಕ್ಲಿಯರಾ? ಶಿವಾಲಿಕ್ ಬೆಟ್ಟಗಳು ಅಂತ ಬರ್ತಾವೆ. ಇದರಲ್ಲಿ ಅವನು ಕೇಳಿರೋದು ಯಾವುದು? ಟ್ರಾನ್ಸ್ ಹಿಮಾಲಯದಲ್ಲಿ ಅಥವಾ ಹಿಮಾಲಯ ಆಚೆ ಪರ್ವತದಲ್ಲಿ ಯಾವ ನದಿ ಹುಟ್ಟತ್ತೆ ಅಂತ ಇದೆ. ಈಗ ಗಂಗಾ ನದಿ ಅಂದರೆ ಗಂಗೋತ್ರಿ ಗ್ಲೇಸಿಯರ್ ಮಹಾ ಹಿಮಾಲಯದಲ್ಲಿ ಹುಟ್ಟುವಂಥದ್ದು. ಅದರ ಪಕ್ಕದಲ್ಲಿ ಹುಟ್ಟತ್ತೆ ಯಮುನಾ ನದಿ. ಇವೆಲ್ಲ ಮಹಾ ಹಿಮಾಲಯ ಅಥವಾ ಹಿಮಾಲಯ ಭಾಗದಲ್ಲಿ ಹುಟ್ಟತ್ತೆ. ರಾವಿ ನದಿನೂ ಅದೇ ಭಾಗದಲ್ಲಿ ಹುಟ್ಟೋದ್ರಿಂದ ಇವು 3 ಕೂಡ ಯಾವುದಕ್ಕೆ ಸಂಬಂಧಿಸಿದೆ? ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳಾಗಿರ್ತಾವೆ. ಆದರೆ ಸೆಟ್ಲೇಜ್ ನದಿ ಇದೆಯಲ್ಲ, ಅದು ಮಾತ್ರ ಎಲ್ಲಿ ಹುಟ್ಟತ್ತಪ್ಪ ಅಂದರೆ ಈ ಒಂದು ಹಿಮಾಲಯ ಆಚೆಯ ಪರ್ವತದಲ್ಲಿ, ಟ್ರಾನ್ಸ್ ಹಿಮಾಲಯ ಭಾಗದಲ್ಲಿ. ಕೈಲಾಸ ಪರ್ವತ, ಮಾನಸ ಸರೋವರ ಭಾಗ. ನೋಡಿ, ಆವಾಗಲೇ ಹೇಳಿದೆ ನಿಮಗೆ, ಕೈಲಾಸ ಪರ್ವತ ಇದೆ. ಇದು ಕೈಲಾಸ ಪರ್ವತ, ಇಲ್ಲಿ ಮಾನಸ ಸರೋವರ ಕಂಡುಬರುತ್ತೆ. ಅಲ್ಲಿ ರಾಕಸ್ ತಾಲ್ ಅಂಥೇಳಿ, ರಾಕಸ್ ತಾಲ್ ಎನ್ನುವಂತಹ ಒಂದು ಹಿಮ ನದಿಯ ಭಾಗದಲ್ಲಿ ಹುಟ್ಟುವಂತಹ ಒಂದು ನದಿ ಯಾವುದಪ್ಪ ಅಂದರೆ ಸಟ್ಲೇಜ್ ನದಿ. ಅಲ್ಲಿಂದ ಹುಟ್ಟಿ ಭಾರತದಲ್ಲಿ ಯಾವ ಸ್ಟೇಟಿಗೆ ಹೋಗುತ್ತಪ್ಪ ಅಂದರೆ ಹಿಮಾಚಲ ಪ್ರದೇಶಕ್ಕೆ ಹೋಗುತ್ತೆ. ನೋಡಿ, ಯಾವ ರಾಜ್ಯಕ್ಕೆ ಹೋಗುತ್ತೆ? ಹಿಮಾಚಲ ಪ್ರದೇಶಕ್ಕೆ ಹೋಗುತ್ತೆ. ಹಿಮಾಚಲ ಪ್ರದೇಶದ ಮೂಲಕ ಪಂಜಾಬ್ ಮೂಲಕ ಹರ್ಕೊಂಡೋಗಿ ಪಾಕಿಸ್ತಾನಕ್ಕೆ ಹೋಗಿ ಸಿಂಧೂ ನದಿಯನ್ನು ಸೇರುವಂಥ ನದಿ ಯಾವುದಪ್ಪ ಅಂದರೆ ಸಟ್ಲೇಜ್ ನದಿ ಆಗಿರುತ್ತೆ. ಉಗಮ ಸ್ಥಳ ಯಾವುದು? ರಾಕಸ್ ತಾಲ್ ಎನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಸಿಂಧೂ ನದಿಯ ಯಾವ ನದಿ ಭಾರತದಲ್ಲಿ ಹುಟ್ಟೋದಿಲ್ಲ ಅಂತ ಕೇಳಿದರೆ ಅದು ಸಟ್ಲೇಜ್ ನದಿ ಆಗಿರುತ್ತೆ. ಯಾಕಂದರೆ ಅದು ಟಿಬೇಟ್ ಭಾಗದಲ್ಲಿ ಹುಟ್ಟುತ್ತೆ, ಅಲ್ಲಿಂದ ಭಾರತಕ್ಕೆ ಬರುತ್ತೆ ಮತ್ತು ಪಾಕಿಸ್ತಾನಕ್ಕೆ ಹೋಗುವಂತಹ ಒಂದು ನದಿ ಆಗಿರುತ್ತೆ. ಅದರಲ್ಲೂ ಪಂಚ ನದಿಗಳಲ್ಲಿ ಝೇಲಂ, ಚೇನಾಬ್, ರಾವಿ, ಬಿಯಾಸ್ 5 ನದಿಗಳಲ್ಲಿ ಸಟ್ಲೇಜ್ ನದಿ ಅಂತ ಕರಿತೀವಲ್ಲ, 5 ನದಿಗಳಲ್ಲಿ ಭಾರತದಲ್ಲಿ ಯಾವ್ದು ಹುಟ್ಟಲ್ಲ ಅಂದರೆ ಅದು ಸಟ್ಲೇಜ್ ನದಿ ಹುಟ್ಟೋದಿಲ್ಲ. ರೈಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುವ ಹೆಚ್ಚಿನ ನದಿಗಳು ಡೆಲ್ಟಾಗಳನ್ನು ರೂಪಿಸೋದಿಲ್ಲ. ಏಕೆಂದರೆ ಅಂದರೆ ರಿವರ್ ಡೆಲ್ಟಾ ಅಂತ ಕರಿತೀವಿ, ನದಿ ಮುಖಜ ಭೂಮಿ. ಈಗ ಇಂಡಿಯಾ ಅಂತ ತಗೊಂಡಾಗ ಇದು ನಮಗೆ ಕ್ಲಿಯರ್ ಇರಲಿ. ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇದೆ. ವೆಸ್ಟರ್ನ್ ಘಾಟ್ಸಲ್ಲಿ ಇಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿದೆ.
ಆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ನದಿಗಳು ಹುಟ್ಟುತ್ತವೆ. ಆ ನದಿಗಳು ಆ ಬೆಟ್ಟಕ್ಕೂ ಇಲ್ಲಿ ಮೌಂಟೇನಿಗೂ ಮತ್ತು ಕೋಸ್ಟಲಿಗೂ ತುಂಬ ನಿಯರೆಸ್ಟ್ ಇರುವಂಥದ್ದು, ಟಚ್ ಇದೆ. ಹಾಗಾಗಿ ಆ ಬೆಟ್ಟದಲ್ಲಿ ಹುಟ್ಟುವಂಥ ನದಿಗಳು ತುಂಬ ವೇಗವಾಗಿ ಹರಿತಾವೆ. ವೇಗವಾಗಿ ಹರ್ಕೊಂಡು ಸಾಗರ ಸಮುದ್ರವನ್ನು ಸೇರೋದ್ರಿಂದ ಅಲ್ಲಿ ರಿವರ್ ಡೆಲ್ಟಾವನ್ನು ಫಾರ್ಮೇಷನ್ ಮಾಡಲ್ಲ. ಅದು ಅಳಿವೆಗಳನ್ನು ಸೃಷ್ಟಿ ಮಾಡ್ತವೆ, ಎಸ್ಸುರಿಸ್ ಅಂತ ಕರಿತೀವಿ. ಅಳಿವೆಗಳನ್ನು ನಿರ್ಮಾಣ ಮಾಡ್ತವೆ. ಯಾಕೆ ಅಳಿವೆಗಳಾಗ್ತವೆ ಅಂದರೆ ನದಿಗಳು ನೇರವಾಗಿ ಸಾಗರ ಅಥವಾ ಸಮುದ್ರಕ್ಕೆ ಹೋಗಿ ಸೇರ್ತವೆ ಮತ್ತು ವೇಗವಾಗಿ ಹರಿತವೆ. ಪಶ್ಚಿಮ ಘಟ್ಟಗಳು ಕರಾವಳಿಗೆ ಸಮೀಪದವರೆಗೆ ಹಬ್ಕೊಂಡಿರೋದ್ರಿಂದ ಆ ನದಿಗಳು ಸ್ಲೋ ಆಗಿ ಹರಿಯೋದಿಲ್ಲ. ಹಾಗಾಗಿ ರಿವರ್ ಡೆಲ್ಟಾ ಫಾರ್ಮೇಷನ್ ಮಾಡೋದಿಲ್ಲ. ಅದೇ ಪಶ್ಚಿಮ ಘಟ್ಟಗಳಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿಗಳು ಹೋಗ್ತಾ ಹೋಗ್ತಾ ಸ್ಲೋ ಆಗ್ತವೆ, ಅವು ರಿವರ್ ಡೆಲ್ಟಾವನ್ನು ಫಾರ್ಮೇಷನ್ ಮಾಡ್ತವೆ. ಹಾಗಾದರೆ ಇಂಡಿಯಾದಲ್ಲಿ ಈಸ್ಟ್ ಕಡೆ ನದಿ ಮುಖಜ ಭೂಮಿ ಇತ್ತಂದರೆ ವೆಸ್ಟ್ ಕಡೆ ಅಳಿವೆಗಳು, ಎಸ್ಸುರಿಸ್ಗಳು ಕಂಡುಬರ್ತವೆ. ಅದಕ್ಕೆ ನದಿಗಳ ವೇಗನೇ ಕಾರಣವಾಗಿರುತ್ತೆ. ಹಾಗಾದರೆ ಸರಿಯಾದಂಥ ಉತ್ತರ ನೋಡಿ, ಹೆಚ್ಚಿನ ಇಳಿಜಾರಿನಲ್ಲಿ ಹರಿತವೆ. ಅಂದರೆ ಇವು ಸ್ಲೋಪಲ್ಲಿ ಹರಿಯೋದ್ರಿಂದ ಈ ನದಿಗಳು ವೇಗ ಹೆಚ್ಚಾಗಿರ್ತವೆ. ವೇಗ ಹೆಚ್ಚಾಗಿರೋದ್ರಿಂದ ನದಿ ಮುಖಜ ಭೂಮಿಯನ್ನು ಇವು ನಿರ್ಮಿಸಿರೋದಿಲ್ಲ. ಓಕೆ, ಇದು 17 ಕ್ವಶನಿಗೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಬ್ರಹ್ಮಪುತ್ರ ನದಿಯು ಅರುಣಾಚಲ ಪ್ರದೇಶವನ್ನು ಪ್ರವೇಶಿಸುವಾಗ ಅದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಬ್ರಹ್ಮಪುತ್ರ ನದಿ ಅಂದ್ರೇ ಅದರ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಬಹಳಷ್ಟು ಹೆಸರುಗಳನ್ನು ಪಡ್ಕೊಂಡು ಹರಿಯುವಂತಹ ಒಂದು ನದಿಯಾಗಿರುತ್ತೆ. ನಿಮಗೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಾದರೆ, ಈಗ ಬ್ರಹ್ಮಪುತ್ರ ನದಿ ಅನ್ನೋದು ಎಷ್ಟು ಏರಿಯಾಗಳ ಮೂಲಕ ಹರಿಯುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ನೋಡಿ, ಈಗ ಬ್ರಹ್ಮಪುತ್ರ ನದಿ ಇಲ್ಲಿ ಕೈಲಾಸ ಪರ್ವತ ಮಾನಸ ಸರೋವರ ಭಾಗದಿಂದ ಹಿಂಗೆ ಹರ್ಕೊಂಬರುತ್ತೆ. ನದಿ ಹರ್ಕೊಂಬಂದು ಇಲ್ಲಿಂದ ಎಂಟ್ರಿ ಕೊಡುತ್ತೆ. ಅಂದರೆ ಇದು ಯಾವ ಭಾಗ ಅಂದರೆ ಟಿಬೆಟ್ ಭಾಗದಲ್ಲಿ ಇದನ್ನು ಸ್ಯಾಂಗ್ ಪೋ ಅಂತ ಕರೀತಾರೆ. ಸ್ಯಾಂಗ್ ಪೋ ಅಂತ ಕರಿತೀವಿ. ಹಾಗಾದರೆ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಏನು ಅಂತ ಕರೀತಾರೆ ಅಂದರೆ ಸ್ಯಾಂಗ್ ಪೋ. ಅಲ್ಲಿಂದ ಚೀನಾ ಭಾಗಕ್ಕೆ ಬರುತ್ತೆ, ಅದನ್ನು ಯಾರ್ಲುಂಗ್ ಜಾಂಗ್ಪೋ ಜಿಯಾಂಗ್ ಅಂತ ಕರೀತಾರೆ. ಯಾರ್ಲುಂಗ್ ಜಾಂಗ್ಪೋ ಅಂತ ಕರೆಯುವಂಥದ್ದು ಚೀನಾ ರಾಷ್ಟ್ರದಲ್ಲಿ ಬ್ರಹ್ಮಪುತ್ರ ನದಿಗೆ. ಅಲ್ಲಿಂದ ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ಯಾವ ಸ್ಟೇಟ್ ಅಪ್ಪ ಅಂದರೆ ಅರುಣಾಚಲ್ ಪ್ರದೇಶಕ್ಕೆ ರಾಜ್ಯಕ್ಕೆ ಬರುತ್ತೆ. ಆ ಅರುಣಾಚಲ್ ಪ್ರದೇಶ ರಾಜ್ಯಕ್ಕೆ ಬಂದಾಗ ಅದಕ್ಕೆ ಯಾವ ಹೆಸರಿನಿಂದ ಕರೀತಾರೆ ಅಂತ ಕೇಳಿದರೆ ನೋಡಿ, ದಿಹಾಂಗ್ ಅಥವಾ ಸಿಹಾಂಗ್ ನದಿ ಅಂತ ಕರೀತಾರೆ. ಕ್ಲಿಯರಾ? ದಿಹಾಂಗ್ ಅಥವಾ ಸಿಹಾಂಗ್ ಅಂತೇಳಿ ಕರೆಯುವಂಥದ್ದು ಯಾವ ರಾಜ್ಯದಲ್ಲಿ? ಅರುಣಾಚಲ್ ಪ್ರದೇಶದಲ್ಲಿ. ಅಲ್ಲಿಂದ ಈ ನದಿ ಮುಂದೆ ಹರ್ಕೊಂಡ್ಬರುತ್ತೆ. ಮುಂದೆ ಹರ್ಕೊಂಡು ಹೋಗ್ಬೇಕಾದ್ರೆ ಲೋಹಿತ್ ನದಿ ಬಂದು ಅಸ್ಸಾಂ ರಾಜ್ಯ ಭಾಗದಲ್ಲಿ ಸೇರುತ್ತೆ. ಅಲ್ಲಿಗೆ ಆ ನದಿಯನ್ನು ಏನಂತ ಕರೀತಾರಪ್ಪ ಅಂದರೆ ಬ್ರಹ್ಮಪುತ್ರ ನದಿ ಅಂತ ಕರಿತೀವಿ. ಯಾವ ರಾಜ್ಯದಲ್ಲಿ? ಅಸ್ಸಾಂ ರಾಜ್ಯದಲ್ಲಿ. ಅಲ್ಲಿಂದ ಮುಂದೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಇಲ್ಲಿಂದ ತೀಸ್ತಾ ನದಿ ಹರ್ಕೊಂಡ್ಬಂದು ಸೇರುತ್ತೆ. ಆ ತೀಸ್ತಾ ನದಿ ಸೇರಿದ ನಂತರದಲ್ಲಿ ಇದನ್ನು ಏನಂತ ಕರೀತಾರಪ್ಪ ಅಂದರೆ ಜಮುನಾ ನದಿ ಅಂತ ಕರೀತಾರೆ. ಹಾಗೆ ಭಾರತದಿಂದ ಗಂಗಾ ನದಿ ಬಂದು ಸೇರ್ಕೊಳ್ಳುತ್ತೆ ಜಮುನಾ ನದಿಯನ್ನು. ಅಲ್ಲಿಗೆ ಇವೆರಡು ನದಿಗಳು ಪದ್ಮಾ ನದಿ ಅಂತ ಹೆಸರು ಪಡ್ಕೊಳ್ಳುತ್ತೆ. ಪದ್ಮಾ ನದಿ ಮುಂದೆ ಹರ್ಕೊಂಡು ಹೋಗುತ್ತೆ, ಮೇಘನಾ ನದಿ ಬಂದು ಸೇರುತ್ತೆ. ಹಾಗಾಗಿ ಅದನ್ನು ಮೇಘನಾ ಅಂತೇಳಿ ಕರೆಯುತ್ತವೆ. ಲಾಸ್ಟಿಗೆ ದೊಡ್ಡದಾದಂತಹ ಒಂದು ನದಿ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡ್ತವೆ. ನೋಡಿ, ಈ ರೀತಿ ಬ್ರಹ್ಮಪುತ್ರ ನದಿ ಒಂದೊಂದು ರಾಜ್ಯದಲ್ಲೂ ಒಂದೊಂದು ರಾಷ್ಟ್ರಗಳಲ್ಲೂ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದನ್ನು ನೋಡ್ತೀವಿ. ನೋಡಿ, 18ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ದಿಹಾಂಗ್ ಅಥವಾ ಸಿಹಾಂಗ್ ರಿವರ್ ಅಂತ ಕರಿತೀವಿ. ಯಾವ ಸ್ಟೇಟಲ್ಲಿ ಕೇಳಿದರೆ ಅರುಣಾಚಲ್ ಪ್ರದೇಶದಲ್ಲಿ ಕರೆಯುವಂತಹ ಒಂದು ಹೆಸರಾಗಿರುತ್ತೆ. ನೋಡಿ, ಇವು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಷ್ಟೇ. ಯಾವುದಕ್ಕೆ? ಈ ಒಂದು ರಿವರ್ ಸಿಸ್ಟಮಲ್ಲಿ ಕೇಳ್ಬೋದಾದಂತು. ಇದು ಒಂದು ಎಕ್ಸಾಮ್ ಅಂತ ಫಿಕ್ಸ್ ಆಗಬೇಡಿ. ನೀವು ಯಾವ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋದರೂ, ಟೀಚರ್ಸ್ ಓದಿ, ಬೇರೆ ಯಾವ್ದಾದ್ರು ಹೋದ್ರು, ಎಲ್ಲ ಎಕ್ಸಾಮ್ಸಲ್ಲೂ ರಿವರ್ ಅಂದರೆ ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಆಗಿರ್ತವೆ. ನೋಡಿ, ಯಾವುದೇ ಒಂದು ವೀಡಿಯೋಸನ್ನು ಜಿಯೋಗ್ರಫಿ ರಿಲೇಟೆಡ್ ಬಿಡ್ತಾ ಇದ್ದೇನೆಂದರೆ ಒಂದೇ ಒಂದು ಎಕ್ಸಾಮ್ ಅಂತ ಅದು ನಿರ್ದಿಷ್ಟವಾಗಿ ಓದೋ ಅವಶ್ಯಕತೆ ಇಲ್ಲ. ಯೂನಿವರ್ಸಲ್ಲಿ ಓದಿ ಯಾವುದಾದ್ರು ಒಂದು ಎಕ್ಸಾಮಿಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಇಷ್ಟು ಕೂಡ ಕ್ವಶನ್ಸನ್ನು ಇವತ್ತು ಅನಾಲಿಸಿಸ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಹಾಗೆ ಕರ್ನಾಟಕ ಜಿಯೋಗ್ರಫಿ ಬುಕ್ಸನ್ನು ನೀವು ಒಂದು ಸಲ ತೊಗೊಂಡು ಓದಿ, ಮುಂದಿನ ಎಕ್ಸಾಮಿಗೆ ನಿಮಗೆ 100% ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.